class I will discuss about the English lesson, second unit of English lesson. So that is there is a girl by the tracks. So this is your English second unit. Today class I will discuss about that. So this was written by Devin Canal. Devin Canal is the writer in English, and also he writes the short stories in English for journals and magazines. So this is our author introduction. Now we move to lesson. So ಏನು ಮಾಡ್ತೀರಾ, ಬುಕ್ಕನ್ನು ತಗೊಂಡು ನಾನು ಏನು ಮಾಡ್ತೀನಿ ಲೆಸನ್ ಅನ್ನ ಹೇಳ್ತಾ ಹೋಗ್ತೀನಿ. ಅಲಾಂಗ್ ವಿತ್ ಐ ವಿಲ್ ಎಕ್ಸ್ಪ್ಲೈನ್ ದ ಲೆಸನ್. ಸೊ ಬನ್ನಿ. there is a girl by the track ಅಂದ್ರೆ that lesson is there is a girl ಅಂದ್ರೆ one girl is on the track ಅಲ್ಲಿ ಮೇಲೆ ಇದ್ದಾಳೆ. ಸೊ ಅದೇನದು ಲೆಸನ್, ಸೊ ನೋಡ್ತಾ ಹೋಗೋಣ. ಸೊ ಫಸ್ಟ್ ಪ್ಯಾರಾ ಬನ್ನಿ. As the Mumbai suburban electric train made its 22nd, ಏನು ಮುಂಬೈ ಯಾವ ಪ್ಲೇಸು, ಮುಂಬೈ ಸಬರ್ಬನ್. ಸೊ ಮುಂಬೈಯಲ್ಲಿ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನು ಬರುತ್ತಂತೆ. ಮೇಡ್ ಇಟ್ಸ್ 22nd 6:32 PM halt at the station. ಅದೇನು ಮಾಡುತ್ತೆ, there is a in a Mumbai which electric train. So that train is come from Mumbai ಯಾವಾಗ ಅಂದ್ರೆ 6:32 PM ಸಂಜೆ 6:32ಕ್ಕೆ ಬಂದು ಇಟ್ ಹಾಲ್ಟ್ ಅಟ್ ದ ಸ್ಟೇಷನ್. ಸ್ಟೇಷನ್ ಅಲ್ಲಿ ಏನಾಗುತ್ತೆ, ಹಾಲ್ಟ್ ಆಗುತ್ತೆ ಅಂದ್ರೆ ಸ್ಥಳದಲ್ಲಿ ನಿಂತಿರುತ್ತೆ. ಎಷ್ಟು, 6:32ಕ್ಕೆ. ಎಷ್ಟು ನಿಮಿಷ ಹೇಳ್ತಾರೆ, ಟ್ರೈನ್ ಮೇಡ್ ಇಟ್ಸ್ 22nd. ಆ ಟ್ರೈನ್ ಎಷ್ಟೊತ್ತು ನಿಂತಿರುತ್ತೆ, ಜಸ್ಟ್ 20 ಸೆಕೆಂಡ್ ಮಾತ್ರ ಏನಾಗುತ್ತೆ ಆ ಸ್ಟೇಷನ್ ಅಲ್ಲಿ ಬಂದು ಟ್ರೈನ್ ಹಾಲ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ 6:32 ಬಂದಿದ್ದು ಏನಾಗುತ್ತೆ, 20 ಸೆಕೆಂಡ್ ಇದ್ದು ಮತ್ತೆ ಏನಾಗುತ್ತೆ ಟ್ರೈನು ಮೂವ್ ಆಗುತ್ತೆ. ನೆಕ್ಸ್ಟ್ ಬನ್ನಿ. ಕಮ್ಯೂಟರ್ಸ್ ಸ್ವಾರ್ಮ್ಡ್ ಔಟ್ ಅಂಡ್ ಇಂಟು ಇಟ್ಸ್ 12 ಪ್ಯಾಕ್ಡ್ ಕೋಚಸ್. ಏನಂತ ಹೇಳ್ತಾರೆ, ಕಮ್ಯೂಟರ್ಸ್. ಕಮ್ಯೂಟರ್ಸ್ ಮೀನ್ಸ್, ಕಮ್ಯೂಟರ್ಸ್ ಅಂದ್ರೆ ಡೈಲಿ ಪ್ಯಾಸೆಂಜರ್ಸ್ ಅಂದ್ರೆ ದಿನನಿತ್ಯ ಪ್ರಯಾಣಿಕರಿಗೆ ನಾವೇನಂತ ಕರಿತೀವಿ, ಕಮ್ಯೂಟರ್ಸ್. ಸ್ವಾರ್ಮ್ಡ್ ಔಟ್ ಅಂಡ್ ಇಂಟು. ಸ್ವಾರ್ಮ್ಡ್ ಔಟ್ ಅಂದ್ರೆ ತಳ್ಕೊಂಡು ಹೋಗೋದು. ನೀವು ಸ್ಟೇಷನ್ ಅಲ್ಲಿ ನೋಡಿರ್ಬೋದಲ್ವಾ. ಸೊ ಸ್ವಾರ್ಮ್ಡ್ ಔಟ್ ಅಂಡ್ ಇಂಟು, ಹೊರಗಡೆ ಬರೋದಾಗಿರ್ಬೋದು ಮತ್ತೆ ಒಳಗಡೆ ಹೋಗೋದಾಗಿರ್ಬೋದು. ಏನಾಗುತ್ತೆ ಅಂದ್ರೆ ಸ್ಟೇಷನ್ ಅಲ್ಲಿ ಜನರು ತುಂಬಾ ರಶ್ ಅಲ್ಲಿ ತಳ್ಕೊಂತ, ಯಾಕೆಂದ್ರೆ ದಿನನಿತ್ಯ ಕೆಲಸಕ್ಕೆ ಹೋಗೋರು ಏನ್ ಮಾಡ್ತಿರ್ತಾರೆ, ಟ್ರೈನ್ ಅಲ್ಲಿ ಹೋಗ್ತಿರ್ತಾರೆ ಮತ್ತೆ ಟ್ರೈನ್ ಅಲ್ಲೇ ಬರ್ತಿರ್ತಾರೆ. ಅದ್ರಲ್ಲೂ ಈ ಟ್ರೈನ್ ಎಷ್ಟು ಹಾಲ್ಟ್ ಆಗುತ್ತೆ, ಓನ್ಲಿ 20 ಸೆಕೆಂಡ್ ಅಂದ್ರೆ ವಿತಿನ್ 20 ಸೆಕೆಂಡ್ ಅಲ್ಲಿ ಏನಾಗಬೇಕು, ಪ್ಯಾಸೆಂಜರು ಹತ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಟ್ರೈನು ಮೂವ್ ಆಗ್ಬಿಡುತ್ತೆ. ಸೊ ಹತ್ತೋರಾಗಿರ್ಬೋದು ಅಥವಾ ಇಳಿಯೋರಾಗಿರ್ಬೋದು, ವಿತಿನ್ 20 ಸೆಕೆಂಡ್ ಅಲ್ಲಿ ಏನಾಗಿರ್ಬೇಕು, ಅವರು ಹತ್ತೋದು ಅಥವಾ ಇಳಿಯೋದು ಮಾಡಿರ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಟ್ರೈನು ಮೂವ್ ಆಗ್ಬಿಡುತ್ತೆ. ಸೊ ಫಾರ್ ದಟ್ ರೀಸನ್ ಏನಾಗುತ್ತೆ, ಕಮ್ಯೂಟರ್ಸ್ ಆರ್ ಸ್ವಾರ್ಮ್ಡ್ ಔಟ್ ಅಂಡ್ ಇಂಟು 12 ಕೋಚಸ್ ಪ್ಯಾಕ್. ಅಂದ್ರೆ 12 ಕೋಚಸ್ 12 ಬೋಗಿಗಳು, ಕೋಚ್ಗಳು ಇರುವಂತಹ ಟ್ರೈನ್ ಅಲ್ಲಿ ಏನ್ ಮಾಡ್ತಾರೆ, ಜನಗಳು ತಳ್ಕೊಂತ ಹಾಕ್ತಾರೆ ಮತ್ತೆ ತಳ್ಕೊಂತ ಇರ್ತಾರೆ. ನಾವು ನೋಡಿರ್ಬೋದಲ್ವಾ, ಸಾಮಾನ್ಯವಾಗಿ ರೈಲ್ವೆ ಸ್ಟೇಷನ್ಗಳೆಲ್ಲ ತುಂಬಾ ರಶ್ ಇದ್ದಾಗ ಜನಗಳು ನುಗ್ತಾ ಇರ್ತಾರೆ. ಸೊ ಅದೇ ರೀತಿ ಹತ್ತುತ್ತಿರ್ತಾರೆ, ಇಳಿತಿರ್ತಾರೆ. ಸೊ ಅದೇ ರೀತಿ ಈ ಟ್ರೈನ್ ಮುಂಬೈಯಲ್ಲಿ ಬಂದಿರುವಂತಹ ಒಂದು ಎಲೆಕ್ಟ್ರಿಕ್ ಟ್ರೈನ್ ಏನಾಗುತ್ತೆ, 20 ಸೆಕೆಂಡ್ ಮಾತ್ರ ನಿಲ್ಲೋದ್ರಿಂದ ಏನಾಗುತ್ತೆ, ಜನಗಳು ಬೇಗ ಇಳ್ಕೊಳ್ತಾರೆ ಮತ್ತೆ ಹತ್ತುತ್ತಾರೆ. ಸೊ ಇದು ನಾವು ನೋಡ್ಬೋದು. ಇಟ್ಸ್ ರೆಗ್ಯುಲರ್ ಸೀನ್ in and around the India most populated metropolis. ಸೊ ಈ ತರದ ದೃಶ್ಯಗಳನ್ನು ನಾವು ಸಾಮಾನ್ಯವಾಗಿ ನೋಡಿರ್ತೀವಿ. ಎಲ್ಲಿ, ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ. ಸೊ ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ಇಟ್ಸ್ ಅ ರೆಗ್ಯುಲರ್ ಸೀನ್. ವಾಟ್ ವಾಸ್ ರೆಗ್ಯುಲರ್ ಅಬೌಟ್ ದ ಸೀನ್? ಏನು ರೆಗ್ಯುಲರ್ ಸೀನ್ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಏನು ಸಾಮಾನ್ಯವಾದ ಸೀನ್ ಅಂದ್ರೆ ಇಟ್ಸ್ ರೆಗ್ಯುಲರ್ ಸೀನ್ ಇನ್ ಅಂಡ್ ಅರೌಂಡ್ ಇಂಡಿಯಾ. ಸೊ ನಾವು ಏನ್ ಮಾಡ್ತೀವಿ, ಸುತ್ತಮುತ್ತ ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ನಾವು ನೋಡ್ತೀವಿ. ಸೊ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪೋಲಿಸ್. ಸೊ ಮೆಟ್ರೋಪಾಲಿಟನ್ ಸಿಟೀಸ್ ಅಂದ್ರೆ ಬೆಂಗಳೂರು ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಕೋಲ್ಕತ್ತಾ, ಮುಂಬೈ, ಈ ತರ ಸಿಟೀಸ್, ಮುಂಬೈ. ಸೊ ಈ ತರ ಸಿಟೀಸ್ಗಳಲ್ಲೆಲ್ಲ ಏನಾಗುತ್ತೆ, ವರ್ಕರ್ಸ್ ಅಥವಾ ಏನು ಜನರು ಪಾಪ್ಯುಲೇಟೆಡ್ ಜಾಸ್ತಿ ಇರೋದ್ರಿಂದ, ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅವ್ರು ದಿನನಿತ್ಯ ಕೆಲಸಕ್ಕೆ ಹೋಗೋದು. ಯಾಕಂದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳಿರ್ತಾರೆ. ಸೊ ಅಲ್ಲಿ ವರ್ಕ್ ಮಾಡೋರು ಇರೋದ್ರಿಂದ ಏನಾಗುತ್ತೆ, ಆ ತರದ ಸಿಟಿಗಳಲ್ಲಿ ಈ ತರದ ಸೀನ್ ಅನ್ನು ನೋಡ್ಬೋದು. ಅಂದ್ರೆ ರಶ್ ಆಗಿ ಹತ್ಕೊಳ್ಳೋದು ಮತ್ತೆ ಇಳಿಯೋದು. ಸೊ ಇಟ್ ಈಸ್ ದ
ಕಾಮನ್ ಸೀನ್ ಇನ್ ದ ಮೆಟ್ರೋಪಾಲಿಟನ್ ಸಿಟೀಸ್. ಯಾಕಂದ್ರೆ ನಾವು ಬೆಂಗಳೂರಲ್ಲೆಲ್ಲ ನೋಡಿರ್ಬೋದಲ್ವಾ, ಡೈಲಿ ದಿನನಿತ್ಯ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಬರೋರಾಗಿರ್ಬೋದು, ಟ್ರೈನಲ್ಲಿ ಏನಾಗ್ತಾರೆ ತುಂಬಾ ಕ್ರೌಡ್ ಇರುತ್ತೆ. ಸೊ ಈ ತರದ ಸಾಮಾನ್ಯ ದೃಶ್ಯಗಳನ್ನ ನಾವು ಎಲ್ಲಿ ನೋಡ್ತೀವಿ, ಅರೌಂಡ್ ಇನ್ ಇಂಡಿಯಾ. ಸೊ ಇನ್ನ ಮೆಟ್ರೋಪಾಲಿಟನ್ ಸಿಟೀಸ್, ದೊಡ್ಡ ದೊಡ್ಡ ಸಿಟೀಸ್ಗಳಲ್ಲಿ ಏನಾಗುತ್ತೆ, ಜನಗಳೆಲ್ಲ ಕೆಲ್ಸಕ್ಕೆ ಹೋಗೋರು ಬರೋರು ತುಂಬಾ ಜನ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ತುಂಬಾ ರಶ್ ಇರುತ್ತೆ. ಸೊ ಕ್ರೌಡ್ ಜಾಸ್ತಿ ಇರುತ್ತೆ. ಅದೇ ರೀತಿ ಈ ಒಂದು ಮುಂಬೈಯಲ್ಲೂ ಸಹ ಈ ರೀತಿಯ ಒಂದು ಟ್ರೈನ್ ಅಲ್ಲಿ ಏನ್ ಮಾಡ್ಬೋದು, ನಾವು ಈ ತರದ ಸೀನ್ ಅನ್ನ ನೋಡ್ಬೋದು ಅಂತ ಹೇಳ್ತಾರೆ. having just managed to squeeze herself into ladies compartment. ಯಾರೋ ಒಬ್ರು ಏನ್ ಮಾಡಿದ್ರು, ಸ್ಕ್ವೀಸ್ ಅಂದ್ರೆ ಹಿಂದಂಗ ಆಗೋದು, ಜನಕ್ಕೆ ಮತ್ತೆ ಸಿಕ್ಕಾಕೊಂಡಾಗ ಯಾವ ರೀತಿ ಆಗುತ್ತೆ, ಸ್ಕ್ವೀಸ್ herself ಲೇಡೀಸ್ ಕಂಪಾರ್ಟ್ಮೆಂಟ್. ಆ ಲೇಡೀಸ್ ಕಂಪಾರ್ಟ್ಮೆಂಟ್ ಅಲ್ಲಿ ಏನಾಗುತ್ತೆ, ಆ ಸ್ಕ್ವೀಸ್ ಆದ ರೀತಿ ಫೀಲ್ ಆಗುತ್ತೆ. himself 21-year-old call center executive Roma Talraja tried to settle into corner near the door. ಅಲ್ಲಿ ಏನಾಗ್ತಾರೆ, ಯಾರವರು, ರೋಮಾ ತಲ್ರಾಜ, ಶಿ ಇಸ್ ಅ ಗರ್ಲ್. ಅವಳು ಏನ್ ಮಾಡ್ತಾರೆ, ಲೇಡೀಸ್ ಕಂಪಾರ್ಟ್ಮೆಂಟ್ ಅಲ್ಲಿ ಹೇಗೋ ಅವ್ರು ಮತ್ತೆ ಅವಳು ಏನ್ ಮಾಡ್ತಾಳೆ, ಹತ್ಕೊಂತಾಳೆ. ಅವಳಿಗೆ ಒಂಥರ ಸ್ಕ್ವೀಸ್ ಆದಂಗೆ ಆಗುತ್ತೆ. ಶಿ ಇಸ್ ಅ 21-year-old. ಅವಳು ಎಷ್ಟು, 21 ವರ್ಷದ ಯುವತಿ. ಸೊ ಅವಳೇನು ಏನ್ ವರ್ಕ್ ಮಾಡ್ತಿದ್ಲು, ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ಲು. ಅಂಡ್ ಆಲ್ಸೋ ಟ್ರೈ ಟು ಸೆಟಲ್, ಅವಳು ಏನ್ ಮಾಡಿದ್ಲು, ಲೇಡೀಸ್ ಕಂಪಾರ್ಟ್ಮೆಂಟ್ಗೆ ಹತ್ತುತ್ತಾಳೆ. ಅಂಡ್ ಟ್ರೈ ಟು ಸೆಟಲ್ ಇನ್ ಟು ಕಾರ್ನರ್, ಸೊ ನಿಯರ್ ದ ಡೋರ್. ಅವಳು ಏನ್ ಮಾಡ್ತಾಳೆ, ನೆಕ್ಸ್ಟ್ ಅವಳು ಸ್ಟಾಪ್ ಬರೋದೇನೆ ಏನ್ ಮಾಡ್ತಾಳೆ, ಒಳಗಡೆ ಹೋಗೋದ್ರ ಬದಲು ನಿಯರ್ ದ ಡೋರ್ ಅಲ್ಲಿ ಏನ್ ಮಾಡ್ತಾಳೆ, ಹೇಗೋ ಸೆಟ್ಲ್ ಆಗೋಣ, ಹೇಗೋ ಸೇಫ್ ಆಗಿ ನಿಂದೋಣ ಅಂತ ಏನ್ ಮಾಡ್ತಾಳೆ, ಟ್ರೈ ಮಾಡ್ತಾಳೆ. ದ ಟ್ರೈನ್ ಹರ್ಟರ್ಡ್ ಹೆಡ್ ಅಂಡ್ ರೋಮಾ. ಏನಾಯ್ತು, ಹೇಗೋ ಕಷ್ಟಪಟ್ಟು ಏನ್ ಮಾಡ್ತಾಳೆ, ಹರ್ಟರ್ಡ್ ಅಂದ್ರೆ ಕಷ್ಟಪಟ್ಟು, ಹಿಯರ್ ಅಹೆಡ್ ಅಂಡ್ ರೋಮಾ. ಸೊ ಕಷ್ಟಪಟ್ಟು ಹೇಗೋ ಹೋಗ್ತಾಳೆ ರೋಮಾ. ಅಂಡ್ ಜಂಪ್ಡ್ ಬಿಟ್ವೀನ್ ದ ಅದರ್ ವುಮೆನ್. ಸೊ ಅವರ ಬೇರೆ ವುಮೆನ್ಸ್, ಲೇಡೀಸ್ ಕಂಪಾರ್ಟ್ಮೆಂಟ್ ಆಗಿರೋದ್ರಿಂದ ಬೇರೆ ವುಮೆನ್ಸ್ ಇರ್ತಾರಲ್ಲ, ಅವ್ರ ಮಧ್ಯೆ ಅವಳಿಗೆ ಏನಾಯ್ತು, ಅವಳಿಗೆ ಸ್ಕ್ವೀಸ್ ಮಾಡ್ದಂಗೆ, ಜಂಪ್ಡ್ ಮೀನ್ಸ್ ನಥಿಂಗ್ ಬಟ್ ಸ್ಕ್ವೀಸ್, ಅವಳಿಗೆ ಸ್ಕ್ವೀಸ್ ಆದಂಗೆ ಆಯ್ತು. ಅಂದ್ರೆ ಅವ್ರ ಮಧ್ಯೆ ಒಂಥರ ಅವಳಿಗೆ ಹಿಂದಂಗೆ ಆಗುತ್ತೆ. ಎಲ್ಲರೂ ಸುತ್ತಮುತ್ತ ಇರೋದ್ರಿಂದ ಅವಳಿಗೆ ಏನಾಗುತ್ತೆ, ಜಾಗ ಇಲ್ಲದೆ ನಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ ಆ ರೀತಿ ಅವಳಿಗೆ ಜಂಪ್ಡ್ ಆಗ್ಬಿಟ್ಟು ಅದರ್ ವುಮೆನ್ಸ್. ಅಂಡ್ was trying to find some space to stand safely on when she suddenly got pushed. ಏನ್ ಮಾಡ್ತಾಳೆ, ಅವಳು ಇನ್ನೂ ಸರಿಯಾಗಿ ನಿಂತಿರ್ಲಿಲ್ಲ, ಯಾಕಂದ್ರೆ ತುಂಬಾ ರಶ್ ಇರೋದ್ರಿಂದ ಏನ್ ಮಾಡ್ತಿದ್ಲು, she find some space to stand, ಅಂದ್ರೆ ಜಾಗನ ನೋಡ್ತಾ ಇದ್ಲು, ಅಂದ್ರೆ ನಿಂತ್ಕೊಳಕ್ಕೆ ಸೇಫ್ ಆಗಿ ಎಲ್ಲಿ ಜಾಗ ಇದೆ ಅಂತ ಇನ್ನು ನಿಂತ್ಕೊಳಕ್ ಟ್ರೈ ಮಾಡ್ತಾ ಇದ್ಲು. ಸೇಫ್ಲಿ on when she suddenly got pushed. ಅವಳಿಗೆ ಏನಾಯ್ತು, ಸಡನ್ ಆಗಿ ಯಾರೋ ಜೋರಾಗಿ ತಳ್ದಂಗೆ ಆಗ್ಬಿಡುತ್ತೆ. ಸೊ ಸಡನ್ಲಿ someone is pushed, pulled. ಸೊ ಏನಂದ್ರೆ pushed ಅಂದ್ರೆ ತಳ್ಳೋದು. ಸೊ ಯಾರೋ ಅವಳಿಗೆ ತಳ್ದಂಗೆ ಆಗ್ಬಿಡುತ್ತೆ. lost her tennis and foothold and panicked. ಏನಾಗುತ್ತೆ, ಅವಳಿಗೆ ಸಡನ್ ಆಗಿ ಇನ್ನೂ ಅವಳು ಏನ್ ಮಾಡ್ತಿರ್ಲಿಲ್ಲ, ಸರಿಯಾಗಿ ನಿಂತಿರ್ಲಿಲ್ಲ. ಅವಳು ನಿಂದಿರ್ಬೇಕು ಅಂತ ಹೋದಾಗ ಏನಾಗುತ್ತೆ, ಯಾರೋ ಅವಳಿಗೆ ತಳ್ದಂಗೆ ಆಗುತ್ತೆ. ಅವಳಿಗೆ ಏನಾಗುತ್ತೆ, ಸಡನ್ ಆಗಿ ಒಂದು ಟೆನಸ್ ನಥಿಂಗ್ ಬಟ್ ಟೆನಸ್ ಅಂದ್ರೆ ಆಯಾಸ ಆಗಿ ಅವಳೇನೋ ಒಂಥರ ಅವಳಿಗೆ ಕಂಫರ್ಟ್ ಆಗಿರ್ಲಿಲ್ಲ. ಸೊ ಅವಳಿಗೆ ಸಡನ್ ಆಗಿ ಟೆನಸ್ ಅಂದ್ರೆ ವೀಕ್ ಆದಂಗಾಗಿ ಅವಳಿಗೆ ಏನಾಗುತ್ತೆ, ಪ್ಯಾನಿಕ್, ಭಯ, ಎದುರ್ಕೊಂಡ್ಬಿಡ್ತಾಳೆ. ಸೊ ಅವಳಿಗೆ ಭಯ ಆಗ್ಬಿಡುತ್ತೆ, ಯಾಕೆಂದ್ರೆ ಯಾರೋ ಸಡನ್ ಆಗಿ ಕಳೆದಾಗ ಅವಳಿಗೆ ಇಟ್ಕೊಳಕ್ಕೆ ಟ್ರೈ ಮಾಡ್ತಾಳೆ. ಅವಳು ಸಡನ್ ಆಗಿ ಅವಳಿಗೆ ಏನಾಗುತ್ತೆ, ಒಂದು ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ, ಭಯ ಅನ್ಸ್ಬಿಡುತ್ತೆ ಜೋರಾಗಿ. ಸೊ ನೆಕ್ಸ್ಟ್ ಪ್ಯಾರಾದಲ್ಲಿ ಬನ್ನಿ, ಸೆಕೆಂಡ್ ಪ್ಯಾರಾ. her hands reached for the steel railing above. ಏನ್ ಮಾಡ್ತಾಳೆ, ಅವಳ ಕೈಗಳನ್ನ ಆ ಸ್ಟೀಲ್ ಮೇಲ್ಗಡೆ ಇರುತ್ತಲ್ವಾ, ರೈಲಿಂಗ್ ಅಂದ್ರೆ ಕಂಬಿಗಳು, ಸ್ಟೀಲ್ ಕಂಬಿಗಳು ಇರುತ್ತಲ್ವಾ ಟ್ರೈನ್ ಅಲ್ಲಿ. ಸೊ ಅವಳು ಏನ್ ಮಾಡ್ತಾಳೆ, ಸಡನ್ ಆಗಿ ಯಾರು ದಬ್ದಾಗ ಆ ಕಂಬಿಗಳನ್ನ, ಸೊ he tried to reach her hands on the steel railing. ಸೊ ಏನಾಗುತ್ತೆ, ಆ ಕಂಬಿಗಳನ್ನ ಇಟ್ಕೊಳಕ್ಕೆ ಟ್ರೈ ಮಾಡ್ತಾಳೆ above, and but finding only air. ಅವಳಿಗೆ ಕೈಗೆ ಏನ್ ಸಿಗಲ್ಲ, ಕಂಬಿ ಸಿಗಲ್ಲ. ಸಡನ್ ಆಗಿ ಯಾರು ಪುಷ್ ಮಾಡಿದಾಗ ಅವಳು ಏನ್ ಮಾಡ್ತಾಳೆ, ಕೈಗೆ ಜಸ್ಟ್ ಏರ್ ಅಂದ್ರೆ ಏನು ಅವಳ ಕೈಗೆ ಸಿಗೋದೇ ಇಲ್ಲ. ಸೊ and Roma was thrown out of the coach. ಏನಾಗುತ್ತೆ, ರೋಮಾ ಅವಾಗ ಗಾಡಿಯಿಂದ ಅವಳು ಸ್ಟೀಲ್ ಕಂಬಿ ಇಟ್ಕೊಂಡಕ್ಕೆ ಹೋದಾಗ ಅವಳು ಸಿಗದೆ ಇದ್ದಾಗ ಅವಳು ಏನ್ ಮಾಡ್ತಾಳೆ, ಸಡನ್ ಆಗಿ ಕೋಚ್ ಇಂದ ಹೊರಗಡೆ ಬಿದ್ಬಿಡ್ತಾಳೆ. ಸೊ ಥ್ರೋನ್ ಅಂದ್ರೆ ಹೊರಗಡೆ ಬಿಡೋದು, ಸೊ ಹೊರಗಡೆ ಹಾಕೋದು. ದ ಕ್ಲಟರಿಂಗ್ ರೋರ್ ಆಫ್ ದ ಟ್ರೈನ್ ಮಫಲ್ಡ್. ಏನಾಗುತ್ತೆ, ಕ್ಲಟರಿಂಗ್ ನಥಿಂಗ್ ಬಟ್ ಏನಾಗುತ್ತೆ, ದಟ್ ಇಸ್ ಅ ಸೌಂಡ್ ಫ್ರಮ್ ದ ಈ ಟ್ರೈನ್ ಮೇಕಿಂಗ್ ಲೌಡ್ ಸೌಂಡ್. ಟ್ರೈನ್ ಸ್ಟಾರ್ಟ್ ಆದಾಗ ನಮಗೆ ಗೊತ್ತಾಗುತ್ತಲ್ವ, ಅಲ್ಲಿದ್ದಾಗ ಎಷ್ಟು ಸೌಂಡ್ ಮಾಡುತ್ತೆ. ಸೊ ಲೌಡ್ ಸೌಂಡ್ ಅಲ್ಲಿ ಏನಾಗುತ್ತೆ,
of the rain muffled. Muffled nothing but silence. So nishabda. So muffled ಅಂದ್ರೆ silence. ನಿಶಬ್ದ ಏನಾಗುತ್ತೆ ಸೈಲೆನ್ಸ್. ಯಾಕಂದ್ರೆ ಆ ಸೌಂಡ್ ಅಲ್ಲಿ ಅವಳು muffled the thud of her fall onto the ground more than a meter below. ಏನಾಗುತ್ತೆ ಆ ಟ್ರೈನ್ ಸೌಂಡ್ ಅಲ್ಲಿ ಇವಳ ಸೌಂಡ್ ಎಲ್ರಿಗೂ ಕೇಳಿಸೋದೇ ಇಲ್ಲ. ನಿಶಬ್ದ ಅಂದ್ರೆ ಸೈಲೆನ್ಸ್ ಆಗಿ ಇವಳ ಸೌಂಡ್ ಯಾರಿಗೂ ಕೇಳಿಸೋದೇ ಇಲ್ಲ. ಸೊ ದಡ್ ಆಫ್ ಹರ್ ಫಾಲ್ ಆನ್ ದ ಗ್ರೌಂಡ್. ಅವಳು ಏನ್ ಮಾಡ್ತಾಳೆ ಸಡನ್ ಆಗಿ ಕೋಚಿಂದ ಹೊರಗಡೆ ನೆಲಕ್ಕೆ ಬೀಳ್ತಾಳೆ. ಸೊ ಮೋರ್ ದ್ಯಾನ್ ದ ಮೀಟರ್ ಬಿಲೋ. ಸೊ ಏನಾಗುತ್ತೆ ಅವಳು ಅಂದ್ರೆ ಮೋರ್ ದನ್ ಮೀಟರ್ ಒಂದು ಮೀಟರ್ ಇಂತ ಕೆಳಗಡೆ ಅಂದ್ರೆ ಟ್ರೈನ್ ಮೇಲಿಂದ 1 ಮೀಟರ್ ಕೆಳಗಡೆ ಏನ್ ಮಾಡ್ತಾಳೆ ಶಿ ಫಾಲನ್. ಸೊ ಆ ಸೌಂಡ್ ಯಾರಿಗೂ ಏನಾಗಲ್ಲ, ಆ ಟ್ರೈನ್ ಸೌಂಡ್ ಮತ್ತೆ ಕೇಳಿಸೋದೇ ಇಲ್ಲ. ಶಿ ವಾಸ್ ನಾಕ್ಡ್ ಸೆನ್ಸ್ಲೆಸ್. ಅವಾಗ ಏನಾಗುತ್ತೆ ಶಿ ವಾಸ್ ನಾಕ್ಡ್ ಅಂದ್ರೆ ಸೈಲೆನ್ಸ್ ಆಗಿ ಏನಾಗುತ್ತೆ ಸೆನ್ಸ್ಲೆಸ್. ಸೊ ಯಾರಿಗೂ ಸಹ ಅವಳು ಬಿದ್ದಿರೋದು ಅವ್ರಿಗೆ ಅರಿವಿಗೆ ಬರೋಲ್ಲ. ಸೊ ಏನಾಗುತ್ತೆ ಆ ಸೌಂಡ್ ಅಲ್ಲಿ ಅವಳು ಬಿದ್ದಿರೋ ಸೌಂಡ್ ಸೈಲೆಂಟ್ ಆಗಿಬಿಡುತ್ತೆ. ಸೊ ಯಾರಿಗೂ ಅವಳು ಬಿದ್ದಿರೋದು ಗೊತ್ತೇ ಆಗಲ್ಲ. ಸೊ ದಿಸ್ ಇಸ್ ಸೆಕೆಂಡ್ ಪ್ಯಾರಾ. ಮೂವ್ ಟು ಥರ್ಡ್ ಪ್ಯಾರಾ. ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಅನದರ್ ಟ್ರೈನ್ ಸ್ಪೀಡಿಂಗ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಸೊ ಏನಾಗುತ್ತೆ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಅನದರ್ ಪರ್ಸನ್. ಯಾರೋ ಒಬ್ರು ಇನ್ನೊಂದು ಅವಳು ಹೋಗಿ ಬಿದ್ದಿರೋಂಥ ಟ್ರೈನ್ ಹೋಗುತ್ತೆ. ಸೊ ಅದ್ರ ಆಪೋಸಿಟ್ ಆಗಿ ಇನ್ನೊಂದು ಟ್ರೈನ್ ಬರ್ತಾ ಇರುತ್ತೆ. ಸಂಬಡಿ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್. ಆ ಇನ್ನೊಂದು ಟ್ರೈನ್ ಅಲ್ಲಿ ಆ ಡೋರ್ ಹತ್ರ ಯಾರೋ ನಿಂತಿರ್ತಾರೆ. ಸೊ ಇನ್ ದ ಆಪೋಸಿಟ್ ಡೈರೆಕ್ಷನ್ ಟ್ರೈನ್. ಸೊ ಆಪೋಸಿಟ್ ಬರುವಂತ ಡೈರೆಕ್ಷನ್ ಅಲ್ಲಿ ಏನು ಆ ಟ್ರೈನ್ ಹೋಗುತ್ತಲ್ಲ ಮೂವ್ ಆಗುತ್ತಲ್ಲ ಅದ್ರ ಆಪೋಸಿಟ್ ಆಗಿ ಇನ್ನೊಂದು ಟ್ರೈನ್ ಬರುತ್ತೆ. ಸೊ ಆ ಟ್ರೈನ್ ಅಲ್ಲಿ ಯಾರೋ ಟ್ರೈನ್ ಮಾಡಿರ್ತಾರೆ ಬಾಗ್ಲಲ್ಲಿ ಆ ಡೋರ್ ನಿಯರ್ ಅಲ್ಲಿ ನಿಂತಿರ್ತಾರೆ. 20 years old Baleshwar Mishra could not believe what he had just seen. ಯಾರಿರ್ತಾರಲ್ಲಿ 20 years old ಅಂದ್ರೆ 20 ವರ್ಷದ ಯುವಕ ಯಾರೋ ಬಲೇಶ್ವರ್ ಮಿಶ್ರಾ ಅನ್ನೋನು ಏನ್ ಮಾಡಿರ್ತಾನೆ ಈ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಅಂಡ್ ಆಲ್ಸೋ he could not believe. ಅವನಿಗೆ ಅವನ ಕಣ್ಗಳೇ ನಂಬಕ್ಕಾಗಲ್ಲ. ವಾಟ್ he had just seen. ಅವ್ನು ನೋಡ್ತಾನಲ್ಲ ಆ ರೋಮ ತಲ್ರಾಜ ಅವ್ರೇನ್ ಬೀಳ್ತಾಳಲ್ಲ. ಸೊ ಅದನ್ನ ನೋಡಿದ ಯಾರು ನೋಡ್ತಾರೆ ಬಲೇಶ್ವರ್ ಅನ್ನೋ ವ್ಯಕ್ತಿ ನೋಡ್ತಾನೆ. ಅವನ ಕಣ್ಗಳಲ್ಲಿ ಅವನೇ ನಂಬಕ್ಕಾಗಲ್ಲ. ಜಸ್ಟ್ ವಾಟ್ ಹ್ಯಾಡ್ ಸೀನ್. ಸೊ ಅವನೇನ್ ನೋಡಿರ್ತಾನಲ್ಲ ಅದನ್ನ he couldn't believe. ಅವನಿಗೆ ಅದನ್ನ ನಂಬೋಕ್ಕಾಗಲ್ಲ. ಅಂಡ್ a young woman in a black silver kameez laying next to the tracks. ಸೊ ಅವಳು ಏನಾಗಿರ್ತಾಳೆ ಯಾರೋ ಅವಳು ಹೆಂಗ್ ವುಮನ್ ಅಂದ್ರೆ ಯುವತಿ. ಸೊ ಅವಳೇನಾಗಿರ್ತಾಳೆ ಬ್ಲಾಕ್ ಸಲ್ವರ್ ಕಮೀಸ್ ಅನ್ನ ವೇರ್ ಮಾಡಿರ್ತಾಳೆ. ಬ್ಲಾಕ್ ಕಲರ್ ಸಲ್ವರ್ ಅನ್ನ ಹಾಕಿರ್ತಾಳೆ. ಅಂಡ್ ಆಲ್ಸೋ ಲೇಯಿಂಗ್ ನೆಕ್ಸ್ಟ್ ಟು ದ ಟ್ರ್ಯಾಕ್. ಸೊ ಅವಳೇನ್ ಮಾಡಿರ್ತಾಳೆ ನೆಕ್ಸ್ಟ್ ಟ್ರ್ಯಾಕ್ ಅಲ್ಲಿ ಬಿದ್ದಿರ್ತಾಳೆ. ಅದನ್ನ ಯಾರು ನೋಡಿರ್ತಾರೆ ಬಲೇಶ್ವರ್ ಅನ್ನೋರು ನೋಡಿರ್ತಾರೆ. ಬಿದ್ದಿರೋರು ಯಾರು ರೋಮ ತಲ್ರಾಜ್. ಸೊ ಅದನ್ನ ನಾವು ನೋಡಿರ್ತಾನೆ. ಅವಳು ಬ್ಲಾಕ್ ಡ್ರೆಸ್ ವೇರ್ ಮಾಡಿರ್ತಾಳೆ. ಶಿ ಇಸ್ ಲೇಯಿಂಗ್ ಆನ್ ದ ನೆಕ್ಸ್ಟ್ ಆಫ್ ದ ಟ್ರ್ಯಾಕ್. ಸೊ ನೆಕ್ಸ್ಟ್ ಟ್ರ್ಯಾಕ್ ಅಲ್ಲಿ ಬಿದ್ದಿರ್ತಾಳೆ. Meanwhile, gasp and scream emanated from his compartment. ಏನಾಗ್ತಾನೆ ಗ್ಯಾಸ್ಪ್. ಮೀನ್ವೈಲ್ ಅಂದ್ರೆ ಆ ಸಮಯದಲ್ಲಿ ಆಗ್ತಾನೆ ಏನಾಗಿರುತ್ತಲ್ಲ ಅದು ನೋಡಿದ ತಕ್ಷಣ ನಾವು ಏನ್ ಮಾಡ್ತಾನೆ ಗ್ಯಾಸ್ಪ್ ಅಂದ್ರೆ deep breath. So deep breath taken when surprised. So gasp ಅಂದ್ರೆ deep breath taken when surprised. ಸಡನ್ ಆಗಿ ನಾವೇನೋ ಆಶ್ಚರ್ಯಕರವಾಗಿ ನೋಡಿದ್ರೆ ನಾವೇನ್ ಮಾಡ್ತೀವಿ ಸಡನ್ ಆಗಿ ನಿಟ್ಟುಸಿರ್ಬಿಡ್ತೀವಿ. ಅದೇ ರೀತಿ ಇವನು ಏನ್ ಮಾಡ್ತಾನೆ ಸೊ ಆಗ್ತಾನೆ ನೋಡಿದ ತಕ್ಷಣ ಏನ್ ಮಾಡ್ತಾನೆ ಗ್ಯಾಸ್ಪ್ ಅಂಡ್ ಸ್ಕ್ರೀಮ್ ಎನಾಮಿನೇಟೆಡ್ ಫ್ರಮ್ ಹಿಸ್ ಕಂಪಾರ್ಟ್ಮೆಂಟ್. ಆ ನಿಟ್ಟುಸಿರು ತಕ್ಷಣ ಏನಾಗುತ್ತೆ ಅದೇ ರೀತಿ ಆ ಕಂಪಾರ್ಟ್ಮೆಂಟ್ ಇಲ್ಲಿರೋ ಜನಗಳು ಏನ್ ಮಾಡ್ತಾರೆ ಕಿರ್ಚ್ತಾ ಇರೋ ಒಂದು ಸೌಂಡ್ ಅವನಿಗೆ ಬರುತ್ತೆ. ಸೊ ಸ್ಕ್ರೀಮ್ ಎನಾಮಿನೇಟೆಡ್ ಅಂದ್ರೆ ಕಮ್ ಫ್ರಮ್ ಅಂತ ಅರ್ಥ. ಸೊ ಸ್ಕ್ರೀಮ್ ಅಂದ್ರೆ ಕಿರ್ಚೋದು ಸೌಂಡು ಆ ಕಂಪಾರ್ಟ್ಮೆಂಟ್ ಅವನಿರೋ ಕಂಪಾರ್ಟ್ಮೆಂಟ್ ಇಂದ ಬರ್ತಾ ಇರುತ್ತೆ. ಏನು there is a girl by the track. ಏನಂತ ಕೂಗ್ತಿರ್ತಾರೆ there is a girl by the track. ಸೊ ಆ ಹುಡುಗಿ ಯಾರು ಟ್ರ್ಯಾಕ್ ನಲ್ಲಿ ಇದ್ದಾಳೆ ಅನ್ನೋ ಒಂದು ಸೌಂಡ್ ಅವನಿಗೆ ಏನ್ ಬರುತ್ತೆ ಕೇಳಿಸ್ತಾ ಇರುತ್ತೆ. ಸೊ ಅವ್ರು ಎಲ್ಲರೂ ಕಿರ್ಚ್ತಾ ಇರ್ತಾರೆ there is a girl by the track ಅಂತ ಎಲ್ಲರೂ ಕಿರ್ಚ್ತಾ ಇರೋ ಸೌಂಡ್ ಅವನಿಗೆ ಕೇಳಿಸುತ್ತೆ. the voice cried out ಅಂದ್ರೆ ಕಿರ್ಚ್ತಾ ಇರ್ತಾರೆ ಎಲ್ಲರೂ ಏನ್ ಮಾಡ್ತಾರೆ there is a girl ಅಲ್ಲಿ ಇದ್ದಾಳೆ ಯಾರೋ ಬಿದ್ದಿದ್ದಾರೆ ಅಂತ ಏನ್ ಮಾಡ್ತಾರೆ ಆ ಕಂಪಾರ್ಟ್ಮೆಂಟ್ ಅಲ್ಲಿರೋ ಜನಗಳು ಏನ್ ಮಾಡ್ತಾರೆ ಕಿರ್ಚ್ತಾ ಇರ್ತಾರೆ. ಆ ಸೌಂಡ್ ಅವನಿಗೆ ಏನಾಗುತ್ತೆ ಕೇಳಿಸುತ್ತೆ.
and impulsive Baleshwar went and grabbed the train red emergency chain. So ಏನಾಗುತ್ತೆ impulsively means without thinking. ಏನ್ ಮಾಡ್ತೀವಿ, ಸಡನ್ ಆಗಿ ಏನೋ ಒಂದು ಸಿಚುವೇಶನ್ ಬಂದಾಗ ನಾವು ಯೋಚನೆ ಮಾಡ್ಕೊಂತ ಕೂರಲ್ಲ. ಈಗ ಅಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಅಥವಾ ಇನ್ಸಿಡೆಂಟ್ ನಡೆದಿದೆ, ಸೊ ಅದಕ್ಕೋಸ್ಕರ ಅವ್ನು ಏನ್ ಮಾಡ್ತಾನೆ, ಯಾವುದೇ ರೀತಿ ಯೋಚನೆ ಮಾಡಲ್ಲ, ಸಡನ್ ಆಗಿ ಏನ್ ಮಾಡ್ತಾನೆ, ಅವ್ರನ್ನ ಸೇವ್ ಮಾಡ್ಬೇಕು ಅಂತ ಉದ್ದೇಶದಿಂದ ಅವನು ಇಂಪಲ್ಸಿವ್ಲಿ ವಿತೌಟ್ ಥಿಂಕಿಂಗ್, ಸೊ ಯೋಚನೆ ಮಾಡ್ಕೊಂತ ಕೂರಲ್ಲ, ಅವನು ಏನ್ ಮಾಡ್ತಾನೆ, ಸಡನ್ ಆಗಿ ವಿತೌಟ್ ಥಿಂಕ್ ಏನ್ ಮಾಡ್ತಾನೆ, ಬಲೇಶ್ವರ್ ವೆಂಟ್ ಅಂಡ್ ಗ್ರಾಬ್ಡ್, ಹೋಗ್ತಾನೆ, ಗ್ರಾಬ್ ದ ಟ್ರೈನ್ ರೆಡ್ ಎಮರ್ಜೆನ್ಸಿ ಚೈನ್. ಗ್ರಾಬ್ಡ್ ಅಂದ್ರೆ ಎಳೆಯೋದು. ಏನ್ ಮಾಡ್ತಾನೆ, ಎಮರ್ಜೆನ್ಸಿ ಚೈನ್ ಅಂದ್ರೆ ಟ್ರೈನ್ ಅಲ್ಲೆಲ್ಲ ಇರುತ್ತೆ. ಸೊ ಏನಾದ್ರೂ ಎಮರ್ಜೆನ್ಸಿ ಬಂತು ಅಂದ್ರೆ ಟ್ರೈನ್ ಅಲ್ಲಿ ಸ್ಟಾಪ್ ಮಾಡ್ಬೇಕು ಅಂತ ಏನ್ ಮಾಡ್ಬೋದು, ನಾವು ಎಮರ್ಜೆನ್ಸಿ ಚೈನ್ ಅನ್ನ, ರೆಡ್ ಎಮರ್ಜೆನ್ಸಿ ಚೈನ್ ಅನ್ನ ಹೇಳಿದಾಗ ಏನಾಗುತ್ತೆ, ಟ್ರೈನು ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಆ ರೀತಿ ಏನ್ ಮಾಡ್ತಾನೆ ಇವನು, ಅಲ್ಲಿ ಏನೋ ಇನ್ಸಿಡೆಂಟ್ ನಡೆದಿದೆ, ಸೊ ಅವ್ರಿಗೆ ಹೆಲ್ಪ್ ಮಾಡೋ ಉದ್ದೇಶನ ಏನ್ ಮಾಡ್ತಾನೆ, ಸಡನ್ ಆಗಿ ಹೋಗಿ ವಿತೌಟ್ ಥಿಂಕ್ ಮಾಡ್ದೇನೆ ಬೇಗ ಹೋಗಿ ಏನ್ ಮಾಡ್ತಾನೆ, ಗ್ರಾಬ್ ದ ರೆಡ್ ಚೈನ್, ಎಮರ್ಜೆನ್ಸಿ ಚೈನ್ ಅನ್ನ ಹೇಳಿತಾನೆ. ಅಂಡ್ ಪುಲ್ಡ್ ಇಟ್ ಡೌನ್ ಫ್ರಾಂಟಿಕಲಿ. ಸೊ ಫ್ರಾಂಟಿಕಲಿ ಅಂದ್ರೆ ವಿತೌಟ್ ಫಿಯರ್ ಅಂದ್ರೆ ಹೆದರಿಕೆಯಿಂದನೇ ಫ್ರಾಂಟಿಕಲಿ ಹಿ ಪುಲ್ಡ್ ದ ಚೈನ್, ಅಂದ್ರೆ ಚೈನ್ ಅನ್ನ ಹೇಳಿತಾನೆ. ಯಾಕಂದ್ರೆ ಒಂದು ಟ್ರೈನ್ ಅನ್ನು ಸ್ಟಾಪ್ ಮಾಡ್ಬೇಕು, ಸೊ ಅದೇನೋ ಒಂದು ಇದಿದ್ರೆ ಮಾತ್ರ ಸ್ಟಾಪ್ ಮಾಡ್ಬೇಕಾಗಲ್ಲ. ಅದೇ ರೀತಿ ಇವನು ಅವಳಿಗೆ ಹೆಲ್ಪ್ ಮಾಡೋ ಉದ್ದೇಶದಿಂದ ಏನ್ ಮಾಡ್ತಾನೆ, ವಿತೌಟ್ ಫ್ರಾಂಟಿಕಲಿ ಏನ್ ಮಾಡ್ತಾನೆ, ಹಿ ಗ್ರಾಬ್ ದ ಚೈನ್ ಅನ್ನ ಹೇಳಿತಾನೆ. ದ ಟ್ರೈನ್ ಸ್ಕ್ರೀಚ್ಡ್ ಅಂಡ್ ಸ್ಲೋಯಿಂಗ್ ಡೌನ್. ಏನಾಗುತ್ತೆ, ಸ್ಕ್ರೀಚ್ಡ್ ಅಂದ್ರೆ ಒಂದ್ ರೀತಿ ಬ್ರೇಕ್ ಆಗ್ತಾ ಸೌಂಡ್ ಬರುತ್ತಲ್ಲ, ಸೊ ಹೇಳಿದ ತಕ್ಷಣ ಏನಾಗುತ್ತೆ, ಟ್ರೈನು ಸ್ಟಾಪ್ ಮಾಡೋಕ್ಕೆ ಸಡನ್ ಆಗಿ ಸ್ಟಾಪ್ ಆಗಲ್ಲ. ಟ್ರೈನ್ ಯಾವಾಗಲೂ ಮೂವ್ ಆಗ್ತಾ ಸ್ಲೋ ಆಗ್ತಾ ಆಮೇಲೆ ಸ್ಟಾಪ್ ಆಗುತ್ತೆ. ಸೊ ಇವ್ನು ಹೇಳಿದ ತಕ್ಷಣ ಏನಾಗುತ್ತೆ, ಅದು ಸ್ಕ್ರೀಚ್ಡ್ ಅಂದ್ರೆ ಸೌಂಡ್ ಒಂಥರ ಬ್ರೇಕ್ ಆಗ್ತಾ ಸೌಂಡ್ ಬರುತ್ತಲ್ಲ, ಆ ರೀತಿ ಸೌಂಡ್ಗೆ ನಾವು ಸ್ಕ್ರೀಚ್ಡ್ ಅಂತ ಕರಿತೀವಿ. ಸೊ ಸ್ಕ್ರೀಚ್ಡ್ ಅಂಡ್ ಸ್ಲೋಯಿಂಗ್ ಡೌನ್. ಸೊ ಅವಾಗ ಏನಾಗುತ್ತೆ, ಅವನು ಹೇಳಿದ ತಕ್ಷಣ ನಿಧಾನ ಆಗುತ್ತೆ, ಸ್ಲೋಯಿಂಗ್ ಡೌನ್. ಹಿ ದೆನ್ surveyed the compartment full of worry faces. ಅವನು ಏನ್ ಮಾಡ್ತಾನೆ, ಈ ಸರ್ವೆ ಅಂದ್ರೆ ಒಂದ್ಸರಿ ವೀಕ್ಷಣೆ ಮಾಡ್ತಾನೆ ಎಲ್ಲರೂ ಏನಾಗುತ್ತೆ, ಫುಲ್ ಆಫ್ ವರಿ ಆಫ್ ಫೇಸಸ್. ಅಂದ್ರೆ ವರಿ ಅಂದ್ರೆ ಟೆನ್ಷನ್ ಅಥವಾ ಏನ್ ಮಾಡ್ಕೊಂಡಿರೋದು, ಎಲ್ಲರೂ ಗಾಬರಿ ಪಡ್ಕೊಂಡಿರೋಂತ ಮುಖಗಳನ್ನ ಸುತ್ತಮುತ್ತ ಒಂದ್ಸರಿ ನೋಡ್ತಾನೆ ಎಲ್ಲರನ್ನು. ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್. ಎಲ್ರಿಗೂ ಹೇಳ್ತಾನೆ, ಲೆಟ್ಸ್ ಬನ್ನಿ ಅವಳಿಗೆ ಸಹಾಯ ಮಾಡೋಣ, ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್, ಅವಳಿಗೆ ಸಹಾಯ ಮಾಡೋಣ ಬನ್ನಿ ಎಲ್ರು ಅಂತ ಕರೀತಾನೆ. ಈ ಶೌಟೆಡ್ ಅಂದ್ರೆ ಎಲ್ರಿಗೂ ಕೂಗಿ ಹೇಳ್ತಾನೆ, ಬನ್ನಿ ಅವರಿಗೆ ಸಹಾಯ ಮಾಡೋಣ. ಸೊ ಕಷ್ಟದಲ್ಲಿದ್ದಾರೆ ಅಂತ ಅವ್ರು ಏನ್ ಮಾಡ್ತಾನೆ, ಎಲ್ರಿಗೂ ಶೌಟೆಡ್ ಕೂಗಿ ಹೇಳ್ತಾನೆ. ಬಟ್ ನೋ ಬಡಿ ವಾಲಂಟಿಯರ್. ಸೊ ಅವ್ರು ಯಾರು ಏನ್ ಮಾಡಲ್ಲ, ವಾಲಂಟಿಯರ್ಡ್ ಆಗಿ ಬರಲ್ಲ. ಸೊ ನೋ ಒನ್ ವಾಲಂಟಿಯರ್. ಆದ್ರೆ ಬಲೇಶ್ವರ್ ಒಳ್ಳೆ ಗುಣ ಏನು ಅಂತ ನಾವು ನೋಡ್ಬೋದಲ್ವಾ, ಅವನಿಗೆ ಒಳ್ಳೆ ಹೆಲ್ಪಿಂಗ್ ನೇಚರ್ ಇದೆ. ಸೊ ವಿತೌಟ್ ಯಾರು ಹೇಳ್ತಾರೆ ಅವ್ನು ವಾಲಂಟಿಯರ್ ಆಗ್ಬೋದ, ಅದೇ ರೀತಿ ಎಲ್ಲರೂ ಕರೀತಾನೆ. ಬಟ್ ನೋ ಒನ್ ಈಸ್ ಕಮ್ ವಾಲಂಟರಿಲಿ. ಅಂದ್ರೆ ಎಲ್ಲರೂ ವೈಯಕ್ತಿಕವಾಗಿ ಯಾರು ಮುಂದಾಗಿ ಬರಲ್ಲ ಸಹಾಯ ಮಾಡಕ್ಕೆ. Afraid of getting involved, of being inconvenienced perhaps. ಏನು ಇನ್ಕನ್ವೀನಿಯನ್ಸ್, ಈಗ ಎಲ್ಲೋ ಒಂದು ಹತ್ರ ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಆಕ್ಸಿಡೆಂಟ್ ಆದಾಗ ನಾವೇನ್ ಮಾಡ್ತೀವಿ, ಸಡನ್ ಆಗಿ ಜನಗಳು ಯಾರು ಹೋಗಲ್ಲ, ಯಾಕೆಂದ್ರೆ ಅದು ಪೊಲೀಸ್ ಕೇಸ್ ಆಗುತ್ತೆ, ಕೋರ್ಟ್ಗೆ ಹೋಗ್ಬೇಕಾಗುತ್ತೆ, ಪೊಲೀಸ್ ಹತ್ರ ಅಡ್ಡಾಡ್ಬೇಕಾಗುತ್ತೆ ಅಂತ ಏನ್ ಮಾಡ್ತಾರೆ, ನೋ ಒನ್ ರೆಡಿ ಟು ಹೆಲ್ಪ್ ವಾಲಂಟ್ರಿ. ಸೊ ಅದೇ ರೀತಿ ಇಲ್ಲೂ ಟ್ರೈನಲ್ಲೂ ಸಹ ಜನ ಏನ್ ಮಾಡ್ತಾರೆ, ದೇ ಆರ್ ಅಫ್ರೈಡ್ ಟು ಗೆಟಿಂಗ್ ಇನ್ವಾಲ್ವ್. ಸೊ ಅದ್ರಲ್ಲಿ ಹೋಗಿ ಏನಾದ್ರು ಹೆಲ್ಪ್ ಮಾಡ್ಬಿಟ್ರೆ ಪೊಲೀಸು ಕೋರ್ಟ್ ಅಂತ ನಾವು ಹೋಗ್ಬೇಕಾಗುತ್ತೆ ಅಂತ ಹೆದರಿಕೆಯಿಂದ ಏನ್ ಮಾಡ್ತಾರೆ ಜನಗಳು, ಯಾರು ಮುಂದಾಗಲ್ಲ. ಸೊ ಬೀಯಿಂಗ್ ಇನ್ಕನ್ವೀನಿಯನ್ಸ್ ಪರ್ಹ್ಯಾಪ್ಸ್, ದೇರ್ ಇಸ್ ಆಫ್ ಇನ್ಕನ್ವೀನಿಯನ್ಸ್, ಇದರಿಂದ ಏನ್ ಮಾಡ್ತಾರೆ ಜನ, ಯಾಕೆ ನಮ್ಗೆ ಬೇಕು ಅಂತ ಯಾರು ವಾಲಂಟಿಯರ್ ಆಗಿ ಮುಂದೆ ಹೋಗಲ್ಲ. ನೆಕ್ಸ್ಟ್ 5th ಪ್ಯಾರಾ. ಹಿಸ್ ಹಾರ್ಟ್ ಹಮ್ಮರಿಂಗ್ ಈಸ್ ಜಸ್ಟ್. ಏನಂದ್ರೆ ಅವ್ನ ಹಾರ್ಟ್ ಬೀಟು ಬಡಿತ, ಹೃದಯ ಬಡಿತ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹಮ್ಮರಿಂಗ್ ಅಂದ್ರೆ ಬಡಿತ. ಸೊ ಹೃದಯ ಹಾರ್ಟ್ ಬೀಟ್ ಏನಾಗುತ್ತೆ, ಒಂದು ಜಾಸ್ತಿ ಆಗುತ್ತೆ. Paleshwar showed himself to the door. Showed means SHOVED. Showed ಅಂದ್ರೆ it is a ತಳ್ಳಿಕೊಂಡು. ರಶ್ ಅಥವಾ ಆಗೇನು ಹೇಳಿದೆ, ಸ್ವಾನ್, ಶೋಡ್, ಬೋತ್ ಆರ್ ನಿಯರ್ ವರ್ಡ್. ಇಲ್ಲೂ ಸಹ ಏನಾಗ್ತಾನೆ, ಬಲೇಶ್ವರ್ ಶೋಡ್ ಹಿಮ್ಸೆಲ್ಫ್, ಅವನಾಗೆ ತಳ್ಕೊಂತ ಹೋಗ್ತಾನೆ ಟು ದ ಡೋರ್. ಯಾಕಂದ್ರೆ ಚೈನ್ ಹೇಳಿದ ತಕ್ಷಣ ಅವನು ಏನ್ ಮಾಡ್ತಾನೆ, ಡೋರ್ ಹತ್ರ ಹೋಗ್ತಾನೆ, ಮೂವ್ ಆಗ್ತಾನೆ. ಅಂಡ್ ಜಂಪ್ಡ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್. ಏನ್ ಮಾಡ್ತಾನೆ ಅವನು, ಜಂಪ್ಡ್, ಹಾರ್ತಾನೆ ಟ್ರೈನ್ ಇಂದ. ಸ್ಟಿಲ್ ಮೂವಿಂಗ್ ಟ್ರೈನ್, ಯಾಕಂದ್ರೆ ಸಡನ್ ಆಗಿ ಟ್ರೈನು ಸ್ಟಾಪ್ ಆಗಲ್ಲ ಅಲ್ವಾ. ಸೊ ಮೂವ್ ಆಗ್ತಾ ಇರುತ್ತೆ, ನಿಧಾನವಾಗಿ ಹೋಗ್ತಾ ಇರುತ್ತೆ. ಆ ಟ್ರೈನ್
ಒಬ್ಬನೇ ಜಂಪ್ ಮಾಡ್ತಾನೆ and has he landed on the ground. ಸೊ ಅವಾಗ ನೆಲದ ಮೇಲ್ಗಡೆ ಬೀಳ್ತಾನೆ. A burst of pain shot up in his ankle. ಅವನಿಗೆ ತುಂಬಾ ಪೇನ್ ಆಗುತ್ತೆ ಸಡನ್ ಆಗಿ, ಯಾಕಂದ್ರೆ ಅಲ್ಲೆಲ್ಲ ಕಲ್ಲುಗಳಿರುತ್ತಲ್ವಾ, ಸಡನ್ ಆಗಿ ಬಿದ್ದ ತಕ್ಷಣ ಗ್ರೌಂಡ್ ಮೇಲೆ ಅವನಿಗೆ ತುಂಬಾ ಪೇನ್ ಆಗ್ಬಿಡುತ್ತೆ. ಬರ್ಸ್ಟ್ ಆಫ್ ಪೇನ್ ಅಂಡ್ ಆಲ್ಸೋ ಶಟ್ ಅಪ್ ಇನ್ ಹಿಸ್ ಆಂಕಲ್ ಏನಾಗುತ್ತೆ, ಸ್ವಲ್ಪ ಮಂಡಿಗಳಿಗೆ ಕೆತ್ತದಂಗಾಗುತ್ತೆ. ಅದೇ ರೀತಿ ಬಟ್ ದೇರ್ ವಾಸ್ ನೋ ರಿಯಲ್ ಡ್ಯಾಮೇಜ್. ಸೊ ಆದ್ರೆ ಬಹಳ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಿರಲ್ಲ, ಜಸ್ಟ್ ಆಂಕಲ್ಗೆ ಸ್ವಲ್ಪ ಪೆಟ್ಟಾಗಿರುತ್ತೆ. and he got up to find part of his old rubber slipper sole torn off as the result of his fallen. ಅಂದ್ರೆ as the result of his fallen, ಅವನು ಬಿದ್ದಿರೋದ್ರಿಂದ ಏನಾಗುತ್ತೆ, ಅವನ ಒಂದು ಹಳೆ ರಬ್ಬರ್ ಸ್ಲಿಪ್ಪರು ಏನಾಗುತ್ತೆ ಕಿತ್ಕೊಂಡು ಬಿದ್ದಿರುತ್ತೆ. ಸೊ ಅದೇನಾಗುತ್ತೆ, ಆ ರಬ್ಬರನ್ನ ತಗೊಂಡು ಅದನ್ನ ಏನ್ ಮಾಡ್ತಾನೆ, ಮತ್ತೆ ಕಾಲಿಗೆ ಆ ಪಾರ್ಟ್ ಆಫ್ ರಬ್ಬರ್ ಪೀಸ್ ಅನ್ನ ಸೋಲನ್ನ ಏನ್ ಮಾಡ್ತಾನೆ, ಅದನ್ನ ಹಾಕೊಂಡು he can move. But Baleshwar started to sprint back. ಏನು ಸ್ಪ್ರಿಂಟ್ ಅಂದ್ರೆ ರನ್ ವೆರಿ ಫಾಸ್ಟ್. ಅವನೇನ್ ಮಾಡ್ತಾನೆ, ಸ್ಲಿಪ್ಪರ್ ಅವ್ನು ಬಿದ್ದ ತಕ್ಷಣ ಅದು ಕಿತ್ಬಿಡುತ್ತೆ. ಸೊ ಆ ಸೋಲನ್ನ ಏನ್ ಮಾಡ್ತಾನೆ, ಮತ್ತೆ ಸರಿ ಮಾಡ್ಕೊಂಡು ಏನ್ ಮಾಡ್ತಾನೆ, ಬಲೇಶ್ವರ್ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಅಂದ್ರೆ ವೆರಿ ಫಾಸ್ಟ್ ಆಗಿ ಓಡ್ತಾನೆ. ಅಂಡ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್, ಯಾಕೆಂದ್ರೆ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್ ಅಂದ್ರೆ ಮತ್ತೆ ಹಿಂದಕ್ಕೆ ಓಡೋಗ್ತಾನೆ. ಯಾಕಂದ್ರೆ ಟ್ರೈನ್ ಅವ್ನು ಸ್ಟಾಪ್ ಮಾಡಿದ ಸ್ವಲ್ಪ ಮುಂದಕ್ಕೆ ಹೋಗಿ ರೋಮ ತಗರಾಜ ಬಿದ್ದಿರೋ ಪ್ಲೇಸಿಂದ ಅದು ಟ್ರೈನ್ ಸ್ವಲ್ಪ ಮುಂದೆ ಹೋಗಿರುತ್ತೆ. ಸೊ ಅವನು ಏನ್ ಮಾಡ್ತಾನೆ, ಮತ್ತೆ ವಾಪಸ್ಸು ಸ್ವಲ್ಪ ಟ್ರೈನ್ ಮುಂದೋಗಿರೋದ್ರಿಂದ ಏನ್ ಮಾಡ್ತಾನೆ, ಅವನು ಬ್ಯಾಕ್ ಟು ದ ಟ್ರ್ಯಾಕ್ಗೆ ಮತ್ತೆ ಓಡಿ ನಡ್ಕೊಂಡು ಹೋಗ್ತಾನೆ ವೆರಿ ಫಾಸ್ಟ್ ಆಗಿ. ಸ್ಪ್ರಿಂಟ್ ವೆರಿ ಫಾಸ್ಟ್, ರನ್ ವೆರಿ ಫಾಸ್ಟ್ಲಿ. ಸೊ ಅದೇ ರೀತಿ ವಾಪಸ್ ಹೋಗ್ತಾನೆ. ಅಂಡ್ ಆಸ್ ಹಿಸ್ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್ ಅಗೈನ್ ಅಂಡ್ ಡಿಸಪಿಯರ್ಡ್. ಸೊ ಬಿದ್ದ ತಕ್ಷಣ ಅವ್ನು ಏನ್ ಮಾಡ್ತಾನೆ, ಸ್ವಲ್ಪ ಸರಿ ಮಾಡ್ಕೊಂಡು ಮತ್ತೆ ನೋಡ್ತಾನೆ, ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಉದ್ದೇಶದಿಂದ ಅವ್ನು ಏನ್ ಮಾಡ್ತಾನೆ, ಸ್ಪೀಡಾಗಿ ಓಡ್ತಾನೆ. ಆದ್ರೆ ಟ್ರೈನ್ ನೋಡ್ತಾನೆ, ಟ್ರೈನ್ ಆಗಿ ಏನಾಗುತ್ತೆ, ಸ್ವಲ್ಪ ಸ್ಲೋ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಅದು ಸ್ಪೀಡ್ ಆಗಿ ಮತ್ತೆ ಅದು ಕಣ್ಣಿಗೆ ಕಾಣದೇ ಇರೋ ರೀತಿ ಹೋಗ್ಬಿಡುತ್ತೆ. ಟ್ರೈನ್ ಅವನಿಂದ ಬಿಟ್ಟು ದೂರ ಹೋಗ್ಬಿಡುತ್ತೆ, ಅದು ಕಾಣಿಸೋದೇ ಇಲ್ಲ ಅವ್ನ ಕಣ್ಣಿಗೆ. ಡಿಸಪಿಯರ್ ಅಂದ್ರೆ ಕಾಣಿಸೋದಿಲ್ಲ. Next, sixth para. Baleshwar was so far away from the Roma. ಏನಾಗುತ್ತೆ, ಟ್ರೈನ್ ಮುಂದಕ್ಕೆ ಮೂವ್ ಆದಾಗ ಅವ್ನು ಬಂದು ಚೈನ್ ಹಿಡಿದು ಅವನು ಕೆಳಗಡೆ ಆರೋಷ್ಟೊತ್ತಿಗೆ ಏನಾಗಿರುತ್ತೆ, ಟ್ರೈನ್ ಸ್ವಲ್ಪ ದೂರ ಹೋಗಿರುತ್ತೆ. ಸೊ ಅವಾಗ ಅವನು ಏನ್ ಮಾಡ್ತಾನೆ, ಇಲ್ಲಿ ಬರುವಾಗ ನೋಡ್ತಾನೆ, ಬಲೇಶ್ವರ್ ವಾಸ್ ಸೋ ಫಾರ್ ಫ್ರಮ್ ದ ರೋಮ. ಸ್ವಲ್ಪ ದೂರ ಹೋಗಿರ್ತಾನೆ, ಬಲೇಶ್ವರ್ ದೂರ ಇರ್ತಾನೆ ರೋಮದಿಂದ. he couldn't see her. ಅವನಿಗೆ ಆ ರೋಮ ಏನ್ ಕಾಣಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ. ಯಾಕೆಂದ್ರೆ ಅವಳು ಟ್ರ್ಯಾಕ್ ಅಲ್ಲಿ ಬಿದ್ದಿರ್ತಾಳೆ, ಬಟ್ ಅದು ಟ್ರೈನ್ ಮುಂದೆ ಸ್ವಲ್ಪ ದೂರ ಹೋಗಿರೋದ್ರಿಂದ ಅವ್ನು ನೋಡಿದ್ರು ಸಹ ಅವಳ ರೋಮ ಅವನ ಕಣ್ಣಿಗೆ ಕಾಣಲ್ಲ. he could not see her. I hope I am not too late. ಆದ್ರೂ ಅವನಿಗೆ ಒಂದು ಭರವಸೆ ಇರುತ್ತೆ, ಯಾಕೆಂದ್ರೆ ನಾನು ಬೇಗ ಹೋಗಿ ಆ ಚೈನನ್ನ ಎಳೆದಿದ್ದೀನಿ, ಬೇಗ ನಾನು ಕೆಳಗಡೆ ಹಾರಿದ್ದೀನಿ, ಹಾಗಾಗಿ ತುಂಬಾ ಲೇಟ್ ಮಾಡಿಲ್ಲ, ಸ್ವಲ್ಪ ನಿಯರ್ ಇರ್ಬೋದು ಅವಳು ಅಂತ ಯೋಚನೆ ಮಾಡ್ತಾನೆ. he thought ಅಂದ್ರೆ ಆ ರೀತಿ ಯೋಚನೆ ಮಾಡ್ತಾನೆ, ನಾನು ತುಂಬಾ ಲೇಟ್ ಮಾಡಿಲ್ಲ. ಸೊ ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ಸೊ ನಾನು ಲೇಟ್ ಮಾಡಿಲ್ಲ. ಟ್ರೈನ್ ಎಲ್ಲ ಸ್ವಲ್ಪ ಮೂವ್ ಆಯ್ತು ಅಂದ್ರೆ ಕಿಲೋಮೀಟರ್ ಗಂಟೆ ಹೋಗ್ಬಿಡುತ್ತೆ. ಸೊ ಆದ್ರೆ ಅವ್ನು ಫಾಸ್ಟ್ ಆಗಿ ಆ ಕೆಲಸ ಮಾಡೋದ್ರಿಂದ ತುಂಬಾ ಏನು ದೂರ ಇರೋಕ್ಕಿಲ್ಲ ಅಂತ ಏನ್ ಮಾಡ್ತಾನೆ, he thought. gasping for breath ಅಂದ್ರೆ ಡೀಪ್ ಬ್ರೀತ್. ಗ್ಯಾಸ್ಪಿಂಗ್ ಅದನ್ನ ಹೇಳಿದಲ್ವಾ, ಸೊ ಅವ್ನು ಏನ್ ಮಾಡ್ತಾನೆ, ಮತ್ತೆ ನಿಟ್ಟುಸಿರ ಬಿಡ್ತಾನೆ. ಆಫ್ಟರ್ ರನ್ನಿಂಗ್ ಫಾರ್ several minutes, ಮತ್ತೆ ಸ್ವಲ್ಪ ದೂರ ಓಡ್ತಾನೆ. ಆ ಥರ ಯೋಚನೆ ಮಾಡ್ಕೊಂತ several minutes he moved. He found her sprawled by side of the track. Sprawled ಅಂದ್ರೆ ಕೈ ಕಾಲನ್ನ ಚಾಚ್ಕೊಂಡು ಬಿದ್ದಿರೋದು. ಸೊ ಇಲ್ಲಿ ಏನಾಗುತ್ತೆ, he found her, ಅವಳನ್ನ ಏನಾಗುತ್ತೆ, ಅವಳ ಕಣ್ಣಿಗೆ ಕಾಣ್ತಾಳೆ, ಸಿಗ್ತಾಳೆ. ಅವಳು ಯಾವ ರೀತಿ ಬಿದ್ದಿರ್ತಾಳೆ ಅಂದ್ರೆ ಕೈ ಕಾಲು ಚಾಚ್ಕೊಂಡು ಬಿದ್ದಿರ್ತಾಳೆ. ಬೈ ದ ಸೈಡ್ ಆಫ್ ಟ್ರ್ಯಾಕ್, ಎಲ್ಲಿ ಟ್ರ್ಯಾಕ್ನ ಪಕ್ಕದಲ್ಲಿ. ಏನ್ ಆತ ಅವಾಗ ಹೋದ ತಕ್ಷಣ ಅವಳನ್ನ ನೋಡಿ ಏನಂತಾನೆ, ಬೆಹಿಂಜಿ ಹಪ್ತಿ ಹ್ಯಾಡ್ ಹಿ ಹ್ಯಾಸ್. ಅವನು ಏನಂತ ಕೇಳ್ತಾನೆ, ಬೆಹಿಂಜಿ ಹಪ್ತಿ ಹ್ಯಾಡ್ ಅಂದ್ರೇನು, ಇಂಗ್ಲಿಷಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಿಸ್ಟರ್ ಆರ್ ಯು ಓಕೆ ಅಂದ್ರೇನು, ಅವಳನ್ನ ಏನಂತ ಕರೀತಾನೆ, ಬೆಹೆಂಜಿ. ಬೆಹೆಂಜಿ ಅಂದ್ರೆ ಸಿಸ್ಟರ್, ಟೀಕೆ ಅಂದ್ರೆ ನೀವು ಚೆನ್ನಾಗಿದ್ದೀರಾ, ಏನೋ ಆಗಿಲ್ವಾ ನಿಮ್ಗೆ ಅಂತ ಏನ್ ಮಾಡ್ತಾನೆ, ಅವಳನ್ನ ವಿಚಾರಿಸ್ತಾನೆ. ಆಕ್ಚುಲಿ ಬಲೇಶ್ವರು ಮತ್ತೆ ರೋಮತ್ ದರ್ ಇಸ್ ನೋ ರಿಲೇಶನ್ಶಿಪ್, ಬಟ್ ಅವನು ಏನ್ ಮಾಡ್ತಾನೆ, ಒಳ್ಳೆ ಇದರಿಂದ ಸಿಸ್ಟರ್ ಚೆನ್ನಾಗಿದ್ದೀರಾ, ಅವರು ಓಕೆ ಅಂತ ಕೇಳ್ತಾನೆ. ಯಾಕೆಂದ್ರೆ ಅವಳು ಬಿದ್ದಿರ್ತಾಳಲ್ವಾ, ಸೊ ಅದನ್ನ ಅವಳನ್ನ ವಿಚಾರಿಸ್ತಾನೆ. ಆ ರೀತಿ ಅವನು ಆಕ್ಚುಲಿ ಗುಜರಾತಿನ ಅವನಿಗೆ ಭಾಷೆ ಏನೋ ಚೇಂಜ್ ಇದೆ, ಸೊ ಹಾಗಾಗಿ ಅವನು ಏನ್ ಮಾಡ್ತಾನೆ, ಅದನ್ನ ನಮಗೆ ಇಂಗ್ಲಿಷಲ್ಲಿ ಕನ್ವರ್ಟ್ ಮಾಡಿ ಕೊಟ್ಟಿದ್ದಾರೆ.
ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್. ಯಾಕೆಂದ್ರೆ ಅವಳಿಂದ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಬರಲ್ಲ. ಬಿಕಾಸ್ ಶಿ ಇಸ್ ಅನ್ಕಾನ್ಶಿಯಸ್. ಅವಳಿಗೆ ಅನ್ಕಾನ್ಶಿಯಸ್ ಆಗಿರೋದ್ರಿಂದ ಶಿ ಡಿಡಂಟ್ ಗಿವ್ ಎನಿ ರೆಸ್ಪಾನ್ಸ್. ಆ್ಯಂಡ್ ನೋ ಹೆಲ್ಪ್ ಇನ್ಸೈಡ್. ಅಂದರೆ ಅವಳ ಕಣ್ಣಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅವನಿಗೆ ರಿಪ್ಲೈ ಕೊಡುವಂಥ ಇದು ಅವಳ ಹತ್ರ ಇರಲಿಲ್ಲ. ಸೊ ಅವಳು ಏನಾಗಿರುತ್ತೆ, ಅನ್ಕಾನ್ಶಿಯಸ್ ಆಗಿರ್ತಾಳೆ. ಅಂದರೆ ಸುತ್ತಮುತ್ತ ಆ್ಯಂಡ್ ಆಲ್ಸೋ ನೋ ಹೆಲ್ಪ್ ಇನ್ ದ ಸೈಟ್. ಸೊ ಅದೇ ರೀತಿ ಆ ಸೈಟ್ ಸುತ್ತಮುತ್ತ ಅಂದರೆ ಆ ಟ್ರೈನ್ ಹೋಗ್ಬಿಟ್ಟಿರುತ್ತೆ, ಯಾರೇ ರೀತಿಯಾದಂಥ ಸುತ್ತಮುತ್ತ ಅವಳು ಬಿದ್ದಿರುವಂಥ ಪ್ರದೇಶದಲ್ಲಿ ಯಾರು ಸುತ್ತಮುತ್ತ ಯಾರು ವ್ಯಕ್ತಿಗಳು ಇರಲ್ಲ. ದೇ ವರ್ ಅಲೋನ್ ಸಮ್ವೇರ್ ಬಿಟ್ವೀನ್ ಟೂ ಸ್ಟೇಷನ್. ಅವ್ರು ಏನು ಮಾಡಿರ್ತಾರೆ, ಅವರು ಅಲೋನ್ ಆಗಿ ಇರ್ತಾರೆ, ಯಾರೂ ಇರಲ್ಲ, ಜನಗಳು ಇರಲ್ಲ. ದೇ ಆರ್ ದ ಬಿಟ್ವೀನ್ ದ ಟೂ ಸ್ಟೇಷನ್. ಎರಡು ಸ್ಟೇಷನ್ಗಳ ಮಧ್ಯೆ ಇರ್ತಾರೆ. ಸೊ ಎರಡು ಸ್ಟೇಷನ್ ಮಧ್ಯೆ ಇರ್ತಾರೆ. ಆ್ಯಂಡ್ 5 kilometers ಅಪಾರ್ಟ್ ಇನ್ ದ್ಯಾನ್ ಡಿಸ್ಟ್ರಿಕ್ಟ್. ಸೊ ಆ ಒಂದು ಡಿಸ್ಟ್ರಿಕ್ಟ್ ಹಿಂದೆ 5 kilometers ಅಪಾರ್ಟ್ ಅಂದರೆ ಡಿಸ್ಟ್ರಿಕ್ಟ್ ಬಿಟ್ಟು 5 kilometer ದೂರ ಏನಾಗಿರ್ತಾರೆ ಅವರು ಸ್ಟೇಷನ್ ಹತ್ರ ಅವಳು ರೋಮ ತಲರಾಜ ಬಿದ್ದಿರ್ತಾಳೆ. ಅದೇ ರೀತಿ ಆ ಪ್ಲೇಸಲ್ಲಿ ಯಾವ ವ್ಯಕ್ತಿಗಳು ಯಾವ ಜನರು ಸುತ್ತಮುತ್ತ ಇರೋಲ್ಲ. ಆ್ಯಂಡ್ ವಿಚ್ ಬಾರ್ಡರ್ ಆಫ್ ಮುಂಬೈ. ಅದು ಏನದು ಅವ್ರು ಬಿದ್ದಿರೋ ಪ್ಲೇಸಲ್ಲಿ ಅಂದರೆ ಬಾರ್ಡರ್ ಆಫ್ ಮುಂಬೈ ಬಾರ್ಡರಲ್ಲಿ ಏನು ಮಾಡಿರ್ತಾಳೆ ಅವಳು ಬಿದ್ದಿರ್ತಾಳೆ. ಸೊ ಅದು ಏನಾಗುತ್ತೆ, ಸ್ಟೇಷನಿಂದ ಅದು ಆ ಡಿಸ್ಟಿಕ್ಕಿಂದ 5 kilometer ದೂರ ಇರೋದ್ರಿಂದ ಅಲ್ಲಿ ಸುತ್ತಮುತ್ತ ಜನಗಳು ಯಾರೂ ಇರಲ್ಲ. Baleshwar could see blood flowing out of gash behind the hanged human head. So ಆ hanged human head ಹಿಂದ್ಗಡೆ ಅಂದರೆ ಸೊ ಬಿಹೈಂಡ್, ಸೊ ಅವಳ ತಲೆ ಹಿಂದ್ಗಡೆ ಏನಾಗಿರುತ್ತೆ, ಗ್ಯಾಶ್ ಅಂದರೆ ಡೀಪ್ ಕಟ್ ಆಗಿರುತ್ತೆ. ಯಾಕೆಂದ್ರೆ ಅವಳು ಟ್ರ್ಯಾಕ್ ಮೇಲೆ ಬಿದ್ದಿರೋದ್ರಿಂದ ಅವಳ ತಲೆಗೆ ಹೊಡ್ತ ಬಿದ್ದು ಏನಾಗುತ್ತೆ, ಗ್ಯಾಶ್ ಅಂದರೆ ಡೀಪ್ ಕಟ್ ಆಗಿರುತ್ತೆ ಇಲ್ಲಿ ತಲೆ ಹಿಂದೆ. ಸೊ ಅದೇನಾಗಿರುತ್ತೆ, ಅವಳ ಬ್ಲಡ್ ಈಸ್ ಫ್ಲೋಯಿಂಗ್ ಆನ್ ಹರ್ ಹೆಡ್. ಸೊ ಅವಳ ಹೆಡ್ಡಿಂದ ಏನಾಗುತ್ತೆ, ಬ್ಲಡ್ ಹರಿದೋಗ್ತಾ ಇರುತ್ತೆ. ನೆಕ್ಸ್ಟ್, ಸೇಯಿಂಗ್ ಎ ಸೈಲೆಂಟ್ ಪ್ರೇಯರ್. ಅವನು ಏನು ಮಾಡ್ತಾನೆ, ಆ ಸಿಚುವೇಶನ್ ನೋಡಿದ ತಕ್ಷಣನೇ ಮನಸ್ಸಲ್ಲೇ ಅನ್ಕೊಂಡಿರ್ತಾನೆ, ಏನಂತ, ಅಯ್ಯೋ ದೇವರೇ ಇವಳಿಗೆ ಅಂದರೆ ಆ ಹುಡುಗಿಗೆ ಬೇಗ ಹುಷಾರೇನೋ ಆಗದೆ ಇರಲಿ. ಸೊ ಯಾವುದೇ ರೀತಿಯಾದಂಥ ಅಪಾಯ, ತುಂಬ ಅಪಾಯ ಆಗದೆ ಇರಲಿ, ಸೊ ಅವಳು ಹುಷಾರಾಗಲಿ ಬೇಗ ಅಂತ ಮನಸ್ಸಲ್ಲೇ ಪ್ರೇ ಮಾಡ್ತಿರ್ತಾನೆ ಗಾಡ್ಗೆ. ಹಿ ಲಿಫ್ಟೆಡ್ ದ 5 foot to 50 kilo and Roma gingerly and made his way across the track. ಏನು ಮಾಡ್ತಾನೆ, ಮನಸ್ಸಲ್ಲೇ ದೇವರ ಹತ್ರ ಬೇಡ್ಕೊಂತ ಅವಳು ಎಷ್ಟು ತೂಕ ಆಯ್ತಿಲ್ಲ ಅಂದರೆ 5.2 inch and also 50 kg ತೂಕ ಇದೆ. ಯಾರು, ರೋಮಾ ತಲರಾಜ. ಗಿಂಗರ್ಲಿ ಅಂದರೆ ನರ್ವಸ್ಲಿ. ಆ್ಯಂಡ್ ಮೇಡ್ ಹಿಸ್ ವೇ ಕ್ರಾಸ್ ದ ಟ್ರ್ಯಾಕ್. ಅವಳನ್ನ ಎತ್ಕೊಂತಾನೆ. ಹಿ ಲಿಫ್ಟೆಡ್ ಹರ್. ಸೊ ಅವಳನ್ನ ಕೈಯಲ್ಲಿ ಎತ್ಕೊಂಡು, ಯಾಕಂದ್ರೆ ಹೆಲ್ಪ್ ಮಾಡಕ್ಕೆ ಯಾರು ಇರಲ್ಲ, ಸೊ ಅದಕ್ಕೋಸ್ಕರ ಏನು ಮಾಡ್ತಾನೆ, ಅವಳನ್ನ ಕೈಯಲ್ಲಿ ಎತ್ಕೊಂತಾನೆ. ಅವಳು ಎಷ್ಟು 5.2 inch ಇದ್ಲು, ಅದೇ ರೀತಿ 50 kg ತೂಕ ಇರುವಂತಹ ರೋಮಾನ ಏನು ಮಾಡ್ತಾನೆ, ಅವನ ಕೈಯಲ್ಲಿ ಎತ್ಕೊಂಡು ಟ್ರ್ಯಾಕ್ ಅಕ್ರಾಸ್ ದ ಟ್ರ್ಯಾಕ್. ಆ ಟ್ರ್ಯಾಕ್ ಏನು ರೈಲ್ವೆ ಹಳಿಗಳಿರ್ತಲ್ಲ ಅದನ್ನ ಕ್ರಾಸ್ ಮಾಡ್ತಾನೆ. ಲುಕಿಂಗ್ ಔಟ್ ಫಾರ್ ಟ್ರೈನ್ ಆ್ಯಂಡ್ ಸರ್ಚಿಂಗ್ ಫಾರ್ ವೇ ಔಟ್. ಸೊ ಟ್ರ್ಯಾಕ್ ಅನ್ನ ದಾಟ್ಬೇಕಲ್ವಾ, ಯಾಕಂದ್ರೆ ಆ ಕಡೆ ಟ್ರೈನ್ಗಳು ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾನೆ, ನೋಡ್ತಾನೆ, ಸರ್ಚ್ ಮಾಡ್ತಾನೆ, ಇಸ್ ದೇರ್ ಎನಿ ಟ್ರೈನ್ ಕಮಿಂಗ್ ವಿತ್ ದಿಸ್ ಟ್ರ್ಯಾಕ್ ಅಂತ ನೋಡ್ತಾನೆ. ಆ ಕಡೆ ಈ ಕಡೆ ನೋಡಿ ಏನ್ ಮಾಡ್ತಾನೆ, ಆ ಹಳಿಗಳನ್ನ ಟ್ರ್ಯಾಕ್ ಅನ್ನ ದಾಟ್ತಾನೆ. He crossed through some shrubbery. Shrubbery ಅಂದ್ರೆ ಇದಿದ್ದು ಕುರುಚಲು ಗಿಡ ಅಂತ ಕರೀತೀವಲ್ಲ, ಎಲ್ಲ ಬೆಳ್ಕೊಂಡಿರುತ್ತಲ್ವಾ. ಯಾರು ಪ್ಲೇಸ್ ನಾವು ನೋಡಿರ್ಬೋದಲ್ಲ, ಯಾರು ಓಡಾಡಿರೋ ಜಾಗದಲ್ಲಿ ಏನಾಗಿರುತ್ತೆ, ಗಿಡಗಳೆಲ್ಲ ಬೆಳ್ಕೊಂಡಿರುತ್ತೆ. ಆ ಶ್ರಬ್ಬರಿನ ಏನ್ ಮಾಡ್ತಾನೆ, he crossed through the shrubbery. ಆ ಶ್ರಬ್ಬರಿಗಳ ಗಿಡಗಳನ್ನ, ಕುರುಚಲು ಗಿಡಗಳನ್ನ ದಾಟಿ ಏನ್ ಮಾಡ್ತಾನೆ, ಅವನ್ನ ಎತ್ಕೊಂಡು ಹೋಗ್ತಾನೆ. and followed the direction of sound until they found the road. ಆ ರೋಡ್ ಏನ್ ಮಾಡ್ತಾರೆ, ಆಕ್ಚುಲಿ ಅದು 5 kilometers ಒಂದು ಸಿಟಿಯಿಂದ ದೂರ ಇರೋದ್ರಿಂದ ಏನಾಗ್ತಿರುತ್ತೆ, ಅಲ್ಲೆಲ್ಲ ಗಿಡಗಳು ಬೆಳ್ಕೊಂಡಿರುತ್ತೆ, ಅವನಿಗೆ ರೋಡು ಸಿಗಲ್ಲ. ಸೊ ಅಲ್ಲಿ ಯಾರು ಸುತ್ತಮುತ್ತ ಜನಗಳು ಇರಲ್ಲ. ಸೊ ಅದಕ್ಕೋಸ್ಕರ ಅವ್ನು ಏನ್ ಮಾಡ್ಬೇಕು, ಈಗ ರೋಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು, ಯಾಕಂದ್ರೆ ಅವ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ವಾ. ಸೊ ಫಾರ್ ದಟ್ ರೀಸನ್ ಏನ್ ಮಾಡ್ತಾನೆ, ಈ ಫಾಲೋ ದ ಡೈರೆಕ್ಷನ್, ದ ಸೌಂಡ್ ಎಲ್ಲಿ ಯಾವ ಕಡೆಯಿಂದ ಬರ್ತಾ ಇದೆ ಅಂತ ಆ ಸೌಂಡ್ ಅನ್ನ ಕೇಳ್ಕೊಂತ ಅಂಟಿಲ್ ರೀಚ್ ದ ರೋಡ್. ಆ ರೋಡ್ ಅನ್ನ ರೀಚ್ ಆಗೋ ತನಕ ಏನ್ ಮಾಡ್ತಾನೆ, ಆ ಸೌಂಡ್ ಅನ್ನ ಫಾಲೋ ಮಾಡ್ಕೊಂತ ಹೋಗ್ತಾನೆ, ಎಲ್ಲಾದ್ರೂ ರೋಡ್ ಇರ್ಬೋದಾ ಅಂತ. ಸೊ ಏನ್ ಮಾಡ್ತಾನೆ, ಆ ರೋಡಿಗೆ ಬರ್ತಾನೆ. ಸೊ ರೋಡಿಗೆ ಬಂದಾಗ ಏನಂದ್ರೆ, ಮೈ ಸಿಸ್ಟರ್ ಈಸ್ ಇಂಜೂರ್ಡ್. ಹಿ ಇಂಪ್ಲೋರ್ಡ್ ಅಂದ್ರೆ ರಿಕ್ವೆಸ್ಟ್ ಮಾಡ್ತಾನೆ. ಮೋಟರಿಸ್ಟ್
ಹೂ ಡ್ರೋವ್ ಬೈ. ಏನಾಗುತ್ತೆ, ಆ ರೋಡ್ ಸಿಗುತ್ತೆ ಅವನಿಗೆ, ಅಲ್ಲಿ ಏನ್ ಮಾಡ್ತಾರೆ, ಹೂ ಮೋಟರಿಸ್ಟ್ ಡ್ರೋವ್ ಬೈ ಅಂದ್ರೆ ಏನ್ ಮಾಡ್ತಾರೆ, ಅಲ್ಲಿ ಯಾರು ಮೋಟರ್ ವೆಹಿಕಲ್ಸ್ ಗಳಲ್ಲಿ ಓಡಾಡ್ತಿರ್ ಹೋಗ್ತಿರ್ತಾರಲ್ಲ ಅವ್ರಿಗೆಲ್ಲ ಹೇಳ್ತಾರೆ ಏನಂತ, ಶಿ ಇಸ್ ಮೈ ಸಿಸ್ಟರ್ ಇವ್ರಿಗೆ ಇಂಜೂರ್ಡ್ ಆಗಿದೆ, ಅಪಾಯ ಆಗಿದೆ ಇವ್ರಿಗೆ, ಸೊ ಗಾಯ ಆಗಿದೆ, ಅವಳಿಗೆ ಹೆಲ್ಪ್ ಮಾಡಿ ಅಂತ ಏನ್ ಮಾಡ್ತಾನೆ, ಹೀಸ್ ಇಂಪ್ಲೋರ್ಡ್ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಾನೆ ಎಲ್ಲರ ಹತ್ರ, ಯಾರು ಮೋಟರ್ ವೆಹಿಕಲ್ ರೋಡಲ್ಲಿ ಓಡಾಡ್ತಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಅವನು ರಿಕ್ವೆಸ್ಟ್ ಮಾಡ್ತಾನೆ, ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್, ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್, ಸಹಾಯ ಮಾಡಿ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಬಟ್ ನೋ ಒನ್ ಸ್ಟಾಪ್ಡ್. ಎಲ್ಲರೂ ಏನ್ ಮಾಡ್ತಿದ್ದಾರೆ, ಅವ್ರು ನಿಯರ್ ಬಂದು ಹೋಗ್ತಿದ್ದಾರೆ, ನಿಧಾನ ಗಾಡಿಗಳನ್ನ ಸ್ಲೋ ಮಾಡಿ, ಏನೋ ಆಗಿದೆ ಅಂತ ಬಂದ್ರು ಹತ್ರ ನೋಡಿ ಹೋಗ್ತಿದ್ದಾರೆ ಹೊರತು ನೋ ಒನ್ ಕ್ಯಾನ್ ಹೆಲ್ಪ್. ಸೊ ಯಾರು ಗಾಡಿಗಳನ್ನ ಸ್ಟಾಪ್ ಮಾಡ್ತಾ ಇಲ್ಲ, ಎಲ್ಲರೂ ಕೇಳ್ತಾ ಇದ್ದಾನೆ, ಶಿ ಇಸ್ ಮೈ ಸಿಸ್ಟರ್ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಎಲ್ರಿಗೂ ಕೇಳ್ತಾನೆ, ಬಟ್ ನೋ ಒನ್ ರೆಡಿ ಟು ಹೆಲ್ಪ್. ನೆಕ್ಸ್ಟ್ ಪ್ಯಾರಾ 8 ಪ್ಯಾರಾ ಬನ್ನಿ. ಈಗೇನಾಗುತ್ತೆ, ಈ 7th ಪ್ಯಾರಾ ತನಕ ಏನಾಗುತ್ತೆ ಸ್ಟೋರಿ, ಈಗ ಇವನು ರೋಡಲ್ಲಿ ಇದ್ದಾನೆ, ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಂತಿದ್ದೇನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ, ಬಟ್ ಇಲ್ಲಿ ಯಾವ ಥರ ಏನು ಮಾಡ್ತಾರೆ, ಅಲ್ಲಿಗೆ ಪಾಸ್ ಮಾಡ್ತಾರೆ, ಅಲ್ಲಿಗೆ ನಿಲ್ಲಿಸಿ ಈ 8th 9th ಪ್ಯಾರಾದಲ್ಲಿ ಏನು ಮಾಡ್ತಾರೆ ಅಂದರೆ ಬಲೇಶ್ವರು ಮತ್ತೆ ಈ ರೋಮನ್ ತಲ್ರಾಜ್ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾನೆ. ಅಂದರೆ ಅವರು ಅವತ್ತಿನ ದಿನ ಏನು ಮಾಡ್ತಿದ್ರು, ಅವ್ರು ಏನಾಗಿದ್ರು, ಸೊ ಅವತ್ತಿನ ದಿನ ಯಾವ ರೀತಿ ಬಂದರು ಅನ್ನೋದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತಾನೆ. ಯಾವುದಾದ್ರು 8th ಮತ್ತು 9th ಪ್ಯಾರಾ. ಬಟ್ 7th ಪ್ಯಾರಾದ ಸ್ಟೋರಿ ಎಲ್ಲಿಗೆ 10th ಪ್ಯಾರಾದಲ್ಲಿ ಕಂಟಿನ್ಯೂ ಆಗುತ್ತೆ. ಬಟ್ 8th 9th ಪ್ಯಾರಾ ಏನಾಗುತ್ತೆ, ಜಸ್ಟ್ ಇಂಟ್ರೊಡಕ್ಷನ್ ಅಬೌಟ್ ರೋಮ ತಲ್ರಾಜ ಅಂಡ್ ಆಲ್ಸೋ ಬಲೇಶ್ವರ್. ಫಸ್ಟ್ ಪ್ಯಾರಾ ನೋಡಿ, 8th ಪ್ಯಾರಾದಲ್ಲಿ ನೋಡಿ, ದಟ್ ಮಾರ್ನಿಂಗ್ ಆನ್ December 10th 2010 ಫ್ರೈಡೇ. ಅವತ್ತು ಆಕ್ಸಿಡೆಂಟ್ ಆದ ದಿನ ಡಿಸೆಂಬರ್ 10ನೇ ತಾರೀಕು ಫ್ರೈಡೇ ಆಗಿರುತ್ತೆ. ದಟ್ ಮಾರ್ನಿಂಗ್ ರೋಮ ತಲ್ರಾಜ ಅರೈವ್ಡ್ ಅಟ್ ಅ ಕಾಲ್ ಸೆಂಟರ್. ನಾನು ಆಗಲೇ ಹೇಳಿದ್ದೆಲ್ಲ, ಫಸ್ಟ್ ಅಲ್ಲಿ ಇಂಟ್ರೊಡಕ್ಷನ್ ಅಲ್ಲೇ ಕೊಟ್ಟಿದ್ರು. ರೋಮ ತಲ್ರಾಜ ಯಾರು, ದಟ್ ಈಸ್ ದ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಇನ್ ಮುಂಬೈ. ಸೊ ಅವ್ರು ಏನು ಮಾಡ್ತಾರೆ, ಅರೈವ್ಡ್ ಕಾಲ್ ಸೆಂಟರ್ ಬ್ರೈಟ್ ಅಂಡ್ ಹರ್ಲಿ. ಸೊ ಖುಷಿಯಾಗಿ ಬೆಳಗ್ಗೆ ಬೇಗ ಎದ್ದು ಅವ್ರು ಏನು ಮಾಡ್ತಾರೆ, ಆ ಕಾಲ್ ಸೆಂಟರ್ಗೆ ಹೊರಟೋಗಿರ್ತಾರೆ. ಸೊ ಕಾಲ್ ಸೆಂಟರ್ ವರ್ಕಿಗೆ ಹೋಗ್ತಿರ್ತಾರೆ. The BCom graduate from Pune had been working there for 2 years. ಅವಳು ಏನು ಮಾಡ್ತಾಳೆ, ಪೂನಾದಲ್ಲಿ BCom ಗ್ರಾಜ್ಯುಯೇಟ್ ಆಗಿ ಅಂದರೆ ಗ್ರಾಜ್ಯುಯೇಷನ್ ಡಿಗ್ರಿ BCom ಡಿಗ್ರಿನ ಮುಗಿಸಿರ್ತಾಳೆ. ಈ 2 ವರ್ಷದ ಹಿಂದೆ ಏನು ಮಾಡ್ತಾಳೆ, ಈ ಕಾಲ್ ಸೆಂಟರಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಸೊ therefore 2 years back. ಸೊ 2 ವರ್ಷಗಳ ಹಿಂದಿಂದ ಏನು ಮಾಡ್ತಾಳೆ, ಇಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಲವಿಂಗ್ ಹರ್ ಜಾಬ್. ಅವಳು ಏನು ಮಾಡ್ತಾಳೆ, ಅವಳು ಜಾಬನ್ನು ಏನು ವರ್ಕ್ ಮಾಡ್ತಾಳಲ್ಲ ಆ ಜಾಬನ್ನು ಅವಳು ತುಂಬ ಇಷ್ಟಪಟ್ಟು ಮಾಡ್ತಿರ್ತಾಳೆ. ಆ್ಯಂಡ್ ಟಾಕಿಂಗ್ ಆ್ಯಂಡ್ ಕನೆಕ್ಟಿಂಗ್ ಟು ಕಸ್ಟಮರ್. ನಿಮಗೆ ಗೊತ್ತೇ ಇರ್ಬೋದಲ್ವಾ, ಕಾಲ್ ಸೆಂಟರಲ್ಲಿ ಏನು ಮಾಡ್ತಾರೆ, ಕಾಲ್ ಸೆಂಟರ್ಸ್ಗಳಲ್ಲೆಲ್ಲ ನಾವು ಕಸ್ಟಮರ್ ಕೇರ್ಗಳಿಗೆಲ್ಲ ಮಾಡ್ತೀವಲ್ಲ, ದಟ್ ಇಸ್ ಅ ಕಾಲ್ ಸೆಂಟರ್. ಅಲ್ಲಿ ಏನು ಮಾಡ್ತಾರೆ, ಕಸ್ಟಮರ್ಸ್ ಕನೆಕ್ಟ್ ಮಾಡ್ತಾರೆ, ಕಸ್ಟಮರ್ಸ್ ಅಲ್ಲಿ ಕ್ವೇರಿಗಳನ್ನ ಸಾಲ್ವ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ರೋಮ ತಲ್ರಾಜ ಟಾಕಿಂಗ್ ಅಂಡ್ ಕನೆಕ್ಟಿಂಗ್ ಟು ದ ಕಸ್ಟಮರ್ಗೆ ಕನೆಕ್ಟ್ ಮಾಡಿ ಅವ್ರ ಜೊತೆ ಮಾತಾಡ್ತಿದ್ಲು. ಸೊ ಅವ್ರ ಕ್ವೇರೀಸ್ಗಳನ್ನ ಸಾಲ್ವ್ ಮಾಡ್ತಿದ್ಲು. ಆ್ಯಂಡ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್ ದೇರ್. ಅವ್ರು ವರ್ಕ್ ಮಾಡೋ ಜಾಗದಲ್ಲಿ ಹೊಸ ಫ್ರೆಂಡ್ಸ್ಗಳನ್ನು ಸಹ ಮಾಡ್ಕೊಂಡಿದ್ಲು. ಆ್ಯಂಡ್ ಆಫ್ಟರ್ ವರ್ಕಿಂಗ್ ಶಿ ವೆಂಟ್ ಟು ದ ಕೆಫೆಟೇರಿಯಾ. ಸೊ ಏನು ಮಾಡ್ತಿದ್ಲು, ಆಫ್ಟರ್ ವರ್ಕಿಂಗ್ ಶಿ ವೆಂಟ್ ಟು ಕೆಫೆಟೇರಿಯಾ. ಸೊ ವರ್ಕ್ ಮುಗಿಸಾದ್ಮೇಲೆ ಏನು ಮಾಡ್ತಿದ್ಲು, ಕ್ಯಾಂಟೀನ್, ಅಲ್ಲೇ ಇರುವಂಥ ಕ್ಯಾಂಟೀನ್ಗೆ ಹೋಗ್ತಿದ್ಲು. ಆ್ಯಂಡ್ ವೇರ್ ಶಿ ಆ್ಯಂಡ್ ಹರ್ ಫ್ರೆಂಡ್ಸ್ ಜೋಕ್ಡ್, ಲಾಫ್ಡ್ ಆ್ಯಂಡ್ ಮೇಡ್ ಪ್ಲಾನ್ ಫಾರ್ ವೀಕೆಂಡ್. ವೇರ್ ಶಿ ಆ್ಯಂಡ್ ಹರ್ ಫ್ರೆಂಡ್ಸ್ ಜೋಕ್ಡ್. ಅವಳು ಏನು ಮಾಡ್ತಿದ್ರು, ಎಲ್ಲ ಫ್ರೆಂಡ್ಸ್ ಜೊತೆ ಜೋಕ್ ಮಾಡ್ಕೊತ, ಲಾಫ್ಡ್ ನಕ್ಕೊಂತ ಏನು ಮಾಡ್ತಿದ್ಲು, ಆ್ಯಂಡ್ ಮೇಡ್ ಪ್ಲಾನ್ಸ್ ಫಾರ್ ವೀಕೆಂಡ್ ಟ್ರಿಪ್. ಸೊ ವೀಕೆಂಡ್ ಏನೋ ಮಂತ್ ಕೊನೆಯಲ್ಲಿ ಸಾಟರ್ಡೆ ಸಂಡೇ ರಜೆಗಳಿರುತ್ತಲ್ಲ, ಆ ರಜದಲ್ಲಿ ವೀಕೆಂಡ್ ಹೊರಗಡೆ ಹೋಗೋಕ್ಕೆಲ್ಲ ಪ್ಲಾನ್ ಮಾಡ್ತಿದ್ರು. ಖುಷಿಯಾಗಿ ಅವ್ರ ಫ್ರೆಂಡ್ಸ್ ಜೊತೆ ನಗ್ತಾ ಜೋಕ್ ಮಾಡ್ಕೊತ ಅವಳ ಲೈಫನ್ನು ಲೀಡ್ ಮಾಡ್ತಿದ್ರು. ದೆನ್ heading home alone after her shift. ಸೊ heading home after alone shift. ಸೊ ಅವಳು ಏನು ಮಾಡ್ತಿದ್ಲು, ಶಿಫ್ಟ್ ಅಂದರೆ ಆ್ಯಕ್ಚುಲಿ ಕಾಲ್ ಸೆಂಟರಲ್ಲಿ ಏನಿರುತ್ತೆ ವರ್ಕು ಶಿಫ್ಟಲ್ಲಿ ಇರುತ್ತೆ, ಮಾರ್ನಿಂಗ್ ಶಿಫ್ಟ್, ನೈಟ್ ಶಿಫ್ಟ್, ಆಫ್ಟರ್ನೂನ್ ಶಿಫ್ಟ್, ಈ ರೀತಿ ಅವಳು ಶಿಫ್ಟ್ ಮುಗಿದ ತಕ್ಷಣ ಅವಳು ಏನು ಮಾಡ್ತಿದ್ಲು, ಮನೆಗೆ ಒಬ್ಬರೇ ವಾಪಸ್ ಹೋಗ್ತಿದ್ಲು. ರೋಮೋ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಸೂಪರ್ ವಿತ್ ಹರ್ ಪೇರೆಂಟ್ಸ್ ಆ್ಯಂಡ್ ಬ್ರದರ್ಸ್. ಏನು ಮಾಡ್ತಿದ್ಲು, ವಾಪಸ್ ಹೋಗುವಾಗ ಅವಳು ತಂದೆ ತಾಯಿಗಳ ಪೇರೆಂಟ್ಸ್ ಆ್ಯಂಡ್ ಬ್ರದರ್ ಜೊತೆ, ಅವಳಿಗೆ ಬ್ರದರ್ ಇದ್ರು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರ ಜೊತೆ ಖುಷಿಯಾಗಿರ್ಬೇಕು. ಸೊ ಅಂತ ಅಂದ್ಕೊಂತ ಅವ್ರು ಏನು ಮಾಡ್ತಿದ್ರು, ಬ್ಯಾಕ್ ಫಾರ್ವರ್ಡ್ ಟು ಹೋಮ್. ಆ್ಯಂಡ್ ಲಾಂಗ್ ಫೋನ್ ಚಾಟ್ ವಿತ್ ಅರ್ ಫಿಯಾನ್ಸಿ ವಿಜಯ್. ಅವಳಿಗೆ ಏನಿದ್ರು ಫಿಯಾನ್ಸಿ ಅಂದರೆ ಮದುವೆ ಫಿಕ್ಸ್ ಆಗಿರುತ್ತಲ್ಲ, ಆ ಹುಡುಗಗೆ ನಾವೇನಂತ ಕರಿತೀವಿ ಅಂದರೆ ಫಿಯಾನ್ಸಿ. ಇವಳಿಗೂ ಸಹ ರೋಮ ತಲ್ರಾಜ್ಗೆ ಸೊ
ಮದುವೆ ಫಿಕ್ಸ್ ಆಗಿರುತ್ತೆ. ಸೊ ಆ ಹುಡುಗನ ಹೆಸರು ಏನು ವಿಜಯ್ ಅಂತ, ಅವ್ನಿಗೆ ಏನಂತ ಕರೀತೀವಿ ಫಿಯಾನ್ಸಿ ಅಂತ ಕರೀತಾರೆ. ಸೊ ಆ ಫಿಯಾನ್ಸಿ ಜೊತೆಗೆ ಏನ್ ಮಾಡ್ತಿದ್ರು ಲಾಂಗ್ ಚಾಟ್ ಮಾಡ್ಕೊಂತ ಹೋಗ್ತಿದ್ರು. ಸೊ ದಿಸ್ ಈಸ್ ಅವರ್ ರೂಟೀನ್, ಡೈಲಿ ರೂಟೀನ್. ಸೊ ಅವ್ರ ಬಗ್ಗೆ ದಿಸ್ ಇಸ್ ಅ ಬ್ರೀಫ್ ಇಂಟ್ರೊಡಕ್ಷನ್. ನೆಕ್ಸ್ಟ್ ಈಗ ರೋಮ ತಗರಾಜ್ ಆಯ್ತು. ನೆಕ್ಸ್ಟ್ ಬಲೇಶ್ವರ್ ಮಿಶ್ರಾ. ಬಲೇಶ್ವರ್ ಮಿಶ್ರಾ ಹ್ಯಾಸ್ ವೆರಿ ಡಿಫ್ರೆಂಟ್ ಸ್ಟೋರಿ. ಸೊ ಅವಳನ್ನ ಕಂಪೇರ್ ಮಾಡಿ ಇವಳದು ಡಿಫ್ರೆಂಟ್ ಸ್ಟೋರಿ ಅಂತ ಹೇಳ್ತಾರೆ. ದ ಲ್ಯಾಂಕಿ ಯಂಗೆಸ್ಟರ್ ಫ್ರಮ್ ನಿಜಾಪುರ್ UP. ಲ್ಯಾಂಕಿ ಅಂದ್ರೆ ಸಣ್ಣಕ್ಲಾಗಿರೋದು. ಅವ್ನು ಹೆಂಗಿದ್ದ ಬಲೇಶ್ವರ್ ಮಿಶ್ರಾ ಸಣ್ಣಗೆ ಅಂದ್ರೆ ತೆಳ್ಳಗೆ ಇದ್ದ. ಸೊ ಅವನು ಏನೋ ಯುವಕ, ಆಕ್ಚುಲಿ 20 years old, ಸಣ್ಣಗೆ ಒಂದು ತೆಳ್ಳಗಿರುವಂತ ಯುವಕನಾಗಿದ್ದ. ಯಾರು? ಬಲೇಶ್ವರ್. ಲ್ಯಾಂಕಿ ಅಂತ ಕರಿತೀವಿ. ಲ್ಯಾಂಕಿ ಅಂದ್ರೆ ಸಣ್ಣಕ್ಲಾಗಿರೋದು. ಸೊ ಲ್ಯಾಂಕಿ ಯಂಗ್ಸ್ಟರ್ ಅಂದ್ರೆ ಯುವಕ, ಯಾಕಂದ್ರೆ ಅವನು 20 years old and from the ನಿಜಾಪುರ್. ಯಾವುದು? ಉತ್ತರ ಪ್ರದೇಶದ ಮಿಜಾಪುರ್ ಅವನು ಹುಟ್ಟೂರಾಗಿರುತ್ತೆ. ಸೊ ಅವನು ನೇಟಿವ್ ಪ್ಲೇಸ್ ಮಿಜಾಪುರ್, ಉತ್ತರ ಪ್ರದೇಶ್. He is an unemployed high school dropout who had recently come to Mumbai. ಇವನು ಏನಾಗಿರ್ತಾನೆ? ಶಿ ಇಸ್ ಅ ಗ್ರಾಜುಯೇಟ್ ಆಗಿರ್ತಾನೆ. ಬಟ್ ಇವನು ಬಲೇಶ್ವರ ಏನಾಗಿರ್ತಾನೆ? ಇವನು ಹೈಸ್ಕೂಲ್ ಡ್ರಾಪ್ಔಟ್ ಆಗಿರ್ತಾನೆ. ಅದೇ ರೀತಿ ಈಸ್ ಅ ಅನ್ಎಂಪ್ಲಾಯ್, ಅವನಿಗೆ ಯಾವುದು ಕೆಲಸ ಇರಲಿಲ್ಲ. and living with his two brothers, older brothers. ಸೊ ಈ ಓಲ್ಡರ್ ಇವರ ಅಣ್ಣ ಇಬ್ರು ಇರ್ತಾರೆ. ಅಣ್ಣರ ಜೊತೆಗೆ ಅವನು ಏನು ಮಾಡ್ತಾನೆ? ಮುಂಬೈಯಲ್ಲಿ ಜೀವನ ಮಾಡ್ತಿರ್ತಾನೆ. ಸೊ ಮುಂಬೈಗೆ ಬಂದಿರ್ತಾನೆ, ಅಣ್ಣರ ಜೊತೆ ಅವನು ಇರ್ತಾನೆ. ಹಿಸ್ ಜಾಬ್ ಹಂಟ್ ಆ್ಯಡ್ ಪ್ರೂವ್ಡ್ ಫ್ರೂಟ್ಲೆಸ್. ಏನು ಮಾಡ್ತಾನೆ? ಹಂಟ್ ಅಂದರೆ ಹುಡುಕೋದು, ಜಾಬನ್ನು ಹುಡುಕ್ತಿರ್ತಾನೆ. ಅವ್ರಿಗೆ ಯಾವುದೇ ರೀತಿಯಾದಂಥ ಪ್ರತಿಫಲ ಸಿಕ್ಕಿರಲಿಲ್ಲ, ಅಂದರೆ ಯಾವುದೇ ರೀತಿಯಾದಂಥ ಜಾಬ್ ಅವನಿಗೆ ಇನ್ನೂ ಸಿಕ್ಕಿರಲಿಲ್ಲ. ನೌ ಹಿ ವಾಸ್ ಟ್ರೆಡಿಂಗ್ ವಾಟರ್. ಟ್ರೆಡಿಂಗ್ ವಾಟರ್ ಅಂದರೆ ಮೇಕಿಂಗ್ ನೋ ಪ್ರೋಗ್ರೆಸ್. ಟ್ರೆಡಿಂಗ್ ವಾಟರ್ ಅಂದರೆ ದೇರ್ ಇಸ್ ಅ ನೋ ಪ್ರೋಗ್ರೆಸ್, ಮೇಕಿಂಗ್ ನೋ ಪ್ರೋಗ್ರೆಸ್ ಅಂದರೆ ಅವನು ಜಾಬನ್ನು ಹುಡುಕಿದ್ರು ಸಹ ಅವನಿಗೆ ಯಾವುದೇ ರೀತಿಯಾದಂತಹ ಪ್ರೋಗ್ರೆಸ್ ಇರಲಿಲ್ಲ. ಅವನಿಗೆ ಯಾವುದೇ ರೀತಿಯಾದ ಜಾಬ್ ಸಿಗುತ್ತೆ ಅನ್ನೋ ಹೋಗು ಸಹ ಇರಲಿಲ್ಲ. and had resigned himself to the fact that he was running out of the option. ಅವನು ಏನು ಮಾಡಿರ್ತಾನೆ? ಜಾಬ್ ಹುಡುಕಿ ಅವನಿಗೆ ಯಾವುದೇ ರೀತಿ ಜಾಬ್ ಸಿಕ್ಕಿರಲಿಲ್ಲ. ಯಾಕೆಂದರೆ ಈಗ ಗ್ರಾಜ್ಯುಯೇಟ್ ಮಾಡಿ ಡಬಲ್ ಗ್ರಾಜ್ಯುಯೇಷನ್ ಮಾಡಿದ್ರು ಸಹ ಜಾಬ್ ಸಿಗೋದು ಕಷ್ಟ. ಆದರೆ ಅವನು ಏನು ಮಾಡ್ತಾನೆ? ಹೈಸ್ಕೂಲ್ ಡ್ರಾಪ್ಔಟ್ ಆಗಿರೋದ್ರಿಂದ ಅವನೆಲ್ಲ ಕಡೆ ಕೆಲಸ ಹುಡುಕಿದ್ರು, ಅವನಿಗೆ ಕೆಲಸನೇ ಸಿಕ್ಕಿರಲಿಲ್ಲ. ಆದರೆ ಅವನು ಏನು ಮಾಡಿರ್ತಾನೆ? ದೇರ್ ಇಸ್ ನೋ ಆಪ್ಷನ್. ಅವನು ಹೋಪ್ ಕಳ್ಕೊಂಡಿರ್ತಾನೆ, ನನಗೆ ಇನ್ನೇನು ಆಪ್ಷನ್ ಇಲ್ಲ, ಜಾಬ್ ಸಿಗಲ್ಲ ಅಂತ ಅಂದ್ಕೊಂಡು ಇರ್ತಾನೆ. and he had spent his day with friends. ಅವತ್ತಿನ ದಿನ ಏನು ಸಿಚುವೇಶನ್ ಆಗಿರುತ್ತಲ್ಲ, ಅವತ್ತಿನ ದಿನ ಅವನು ಏನು ಮಾಡಿರ್ತಾನೆ? ಅವನ ಫ್ರೆಂಡ್ಸ್ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡಿರ್ತಾನೆ. ಅಂಡ್ ಗ್ರಾಬ್ ಲಂಚ್ ಅಂದರೆ ಮಧ್ಯಾಹ್ನದ ಲಂಚ್ ಏನು ಮಾಡಿರ್ತಾನೆ? ಅವನು ಹೊರಗಡೆ ಊಟ ಮುಗಿಸ್ಕೊಂಡಿರ್ತಾನೆ. ಆ್ಯಂಡ್ ವಾಚ್ಡ್ ಎ ಮೂವಿ. ಅವತ್ತಿನ ದಿನ ಅವನು ಏನು ಮಾಡ್ತಾನೆ? ಬೆಳಗ್ಗೆಲ್ಲ ಫ್ರೆಂಡ್ಸ್ ಜೊತೆಗೆ ಅಡ್ಡಾಡ್ಕೊಂಡು, ಫ್ರೆಂಡ್ಸ್ ಜೊತೆಗೆ ಊಟ ಮುಗಿಸ್ಕೊಂಡು ಮಧ್ಯಾಹ್ನದ ಮೂವಿ ನೋಡಿಕೊಂಡು ಬಲೇಶ್ವರ್ ಬೋರ್ಡೆಡ್ ದ ಟ್ರೈನ್ ಹೋಮ್. ಏನು ಮಾಡ್ತಾನೆ? ಬೋರ್ಡೆಡ್ ದ ಟ್ರೈನ್ ಹೋಮ್. ವಾಪಸ್ ಹಿಂದಿರುಗಿ ಮನೆಗೆ ಹೋಗೋಕೆ ಟ್ರೈನನ್ನು ಹತ್ಕೊಂಡು ಬರ್ತಿರ್ತಾನೆ. ಹಿ ಪಾಂಡರ್ಡ್ ಓವರ್ ಹಿಸ್ ಫ್ಯೂಚರ್. ಪಾಂಡರ್ಡ್ ಆಲೋಚನೆ. ಏನು ಯೋಚನೆ ಮಾಡ್ತಾನೆ? ಏನು ಯೋಚನೆ ಮಾಡ್ಕೊತ ಬರ್ತಿರ್ತಾನೆ ಅಂದರೆ ಓವರ್ ಇಸ್ ಫ್ಯೂಚರ್ ಅಂದರೆ ಅವನ ಭವಿಷ್ಯದ ಬಗ್ಗೆ. ಕೆಲಸ ಸಿಕ್ಕಿರಲ್ವಾ, ಸೊ ನಮ್ಮ ಭವಿಷ್ಯ ಹೆಂಗೆ ಏನು ಮಾಡೋದು, ಮುಂದೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಬರ್ತಿರ್ತಾನೆ. ಎಲ್ಲಿ? ಟ್ರೈನಲ್ಲಿ. ಬಟ್ ಆಲ್ ಹಿ ಕುಡ್ ನೌ ಥಿಂಕ್ ಆಫ್ ವಾಸ್ ಸೇವಿಂಗ್ ಎ ಸ್ಟ್ರೇಂಜ್ ಲೈಫ್. ಏನು ಮಾಡ್ತಾನೆ? ಟ್ರೈನಲ್ಲಿ ಬರುವಾಗ ಅವನ ಫ್ಯೂಚರ್ ಹೆಂಗೆ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಬಟ್ ಆ ಸಿಚುವೇಶನ್ ಆಗಿ ಅವನ್ನ ಸೇವ್ ಮಾಡಕ್ಕೆ ಬಂದಾಗ ಅವನಿಗೆ ಯಾವುದ್ರ ಬಗ್ಗೆ ಯೋಚನೆ ಆಗುತ್ತೆ? ಆಲ್ ಈ ಕುಡ್ ನಾವು ಥಿಂಕಿಂಗ್ ದ ಸೇವ್ ಆಫ್ ಸ್ಟ್ರೇಂಜರ್ ಲೈಫ್. ಅಂದರೆ ಸ್ಟ್ರೇಂಜರ್ ಅಂದರೆ ಗೊತ್ತಿರೋದು ವ್ಯಕ್ತಿ, ಅಂದರೆ ಅಪರಿಚಿತ ಅಂತ ಕರಿತೀವಿ. ಆ್ಯಕ್ಚುಲಿ ರೋಮ ಯಾರು ಅಂತ ಅವ್ನಿಗೆ ಗೊತ್ತೇ ಇಲ್ಲ. ಸೊ ಆದರೆ ಅವನು ಈಗ ಏನು ಯೋಚನೆ ಮಾಡ್ತಿದ್ದಾನೆ? ಅವನ ಲೈಫನ್ನು ಸೇವ್ ಮಾಡಬೇಕು ಅನ್ನೋದಷ್ಟೇ ಅವನ ಯೋಚನೆ ಆಗಿರುತ್ತೆ. ಮೂಟು ಈಗ ಏನಾಯಿತು? 8 to 9 ಪ್ಯಾರಾ ಇಬ್ಬರ ಬಗ್ಗೆ ಇಂಟ್ರೊಡಕ್ಷನ್ ಆಯಿತು. ಸ್ಟೋರಿ ಈಗ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಅವ್ನು ರೋಡಿಗೆ ಬಂದಿರ್ತಾನೆ, ಎಲ್ಲರ ಕೇಳ್ತಿರ್ತಾನಲ್ವಾ. ಈಗ 10 ಪ್ಯಾರಾಗೆ ಬನ್ನಿ. ಇನ್ಯೂಮರಬಲ್ ಮೋಟ್ರಿಸ್ಟ್ ಡ್ರೋವ್ ಬೈ. ಇನ್ಯೂಮರಬಲ್ ಅಂದರೆ ಕೌಂಟ್ಲೆಸ್. ಯಾಕೆಂದರೆ ಸಿಟಿ ಆಗಿರೋದ್ರಿಂದ ಏನಾಗುತ್ತೆ? ಕೌಂಟ್ಲೆಸ್ ವೆಹಿಕಲ್ಸ್ಗಳು ಹೋಗ್ತಾ ಇರುತ್ತೆ. ಸಮ್ ಈವನ್ ಸ್ಲೋ ಡೌನ್ ಟು ಸಿ. ಅಂದರೆ ಕೆಲವೊಬ್ರು ಏನು ಮಾಡ್ತಿದ್ರು? ಗಾಡಿಗಳನ್ನ ಸ್ಲೋ ಮಾಡ್ತಿದ್ರು. ಯಾಕೆ?
ದ ಯಂಗ್ ಮ್ಯಾನ್ ಸ್ಟ್ರಗ್ಲಿಂಗ್ ಟು ಹೋಲ್ಡ್ ಬ್ಲಡ್ ಕವರ್ಡ್ ವುಮೆನ್ ಇನ್ ಈಸ್ ಹಾರ್ಮ್. ಅವನು ಏನು ಮಾಡಿರ್ತಾನೆ, ಅವಳನ್ನ ಕೈಯಲ್ಲಿ ಎತ್ಕೊಂಡಿರ್ತಾನಲ್ವಾ, ಹಾರ್ಮ್ ಅಂದರೆ ಕೈಯಲ್ಲಿ. ಸೊ ಕೈಯಲ್ಲಿ ಎತ್ಕೊಂಡಿದ್ದಾಗ ಅವಳು ಆ್ಯಕ್ಚುಲಿ ಬ್ಲಡ್ ಏನಾಗ್ತಿರುತ್ತೆ, ಸೊ ಬ್ಲಡ್ ಹೋಗ್ತಾ ಇರುತ್ತೆ. ಯಾಕೆಂದ್ರೆ ಅವಳ ತಲೆ ಹಿಂದ್ಗಡೆ ಏನಾಗಿರುತ್ತೆ, ಡೀಪ್ ಕಟ್ ಆಗಿರೋದ್ರಿಂದ ಗ್ಯಾಸ್ ನಥಿಂಗ್ ಬಟ್ ಡೀಪ್ ಕಟ್ ಆಗಿರೋದ್ರಿಂದ ಏನಾಗಿತ್ತು, ಅವಳ ತಲೆಯಿಂದ ರಕ್ತ ಹೋಗ್ತಾ ಇತ್ತು, ಅವನ ಕೈಯಲ್ಲೆಲ್ಲ ರಕ್ತ ಆಗಿರುತ್ತೆ. ಸೊ ಅದನ್ನ ನೋಡೋಕ್ಕೋಸ್ಕರ ಜನ ನಿಲ್ಲಿಸ್ತಿದ್ರು, ನಿಧಾನಕ್ಕೆ ಗಾಡಿಗಳನ್ನ ಸ್ಲೋ ಮಾಡಿ ಅದನ್ನ ನೋಡ್ಕೊಂಡು ಹೋಗ್ತಿದ್ರು, ಹೊತ್ತು ಯಾರು ಹೆಲ್ಪ್ ಮಾಡ್ತಿರ್ಲಿಲ್ಲ. ಜಸ್ಟ್ ವೆನ್ ಹಿ ಹ್ಯಾಡ್ ಬಿಗೇನ್ ಟು ಲೂಸ್ ಹೋಪ್, ಅವನು ಏನು ಮಾಡ್ತಾನೆ, ಹೋಪ್ ಅನ್ನ ಕಳ್ಕೊಂತಿದ್ದಾನೆ. ಯಾಕಂದ್ರೆ ಎಲ್ಲರೂ ನೋಡಿ ಹೋಗ್ತಾ ಇದ್ದಾರೆ, ನೋ ಒನ್ ರೆಡಿ ಟು ಹೆಲ್ಪ್. ಹಾಗಾಗಿ ಅವನು ಏನು ಮಾಡ್ತಾನೆ, ಅವನು ಹೋಪ್ ಅನ್ನ ಕಳ್ಕೊತಾ ಇದ್ದಾನೆ. ಸೊ ಯಾರು ಸಹಾಯ ಮಾಡಲ್ಲ, ನನಗೆ ಹೆಲ್ಪ್ ಮಾಡಿ ಇವಳನ್ನ ಉಳಿಸೋಕ್ಕಾಗಲ್ಲ ಅನ್ನೋದು ಫೀಲ್ ಅನ್ನ ಅವನೇನು ಮಾಡ್ತಾನೆ, ಅವನಲ್ಲಿರೋ ಹೋಪ್ ಅನ್ನ ಕಳ್ಕೊತಾನೆ, ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಅಂತ. ಟೆಂಪೋ ಟ್ರಕ್ ಪುಲ್ಡ್ ಓವರ್, ಏನು ಮಾಡುತ್ತೆ, ಅಲ್ಲಿ ಒಂದು ಟೆಂಪೋ ಟ್ರಕ್ ಬಂದು ನಿಂದಿರುತ್ತೆ. ಆ್ಯಂಡ್ ಇಟ್ಸ್ ಡ್ರೈವರ್, ಅದರ ಡ್ರೈವರ್ ಇರ್ತಾನೆ ಎ ಮಿಡಲ್ ಏಜ್ ಮ್ಯಾನ್. ಅವನೇನು ಮಿಡಲ್ ಏಜ್ ಮ್ಯಾನ್ ಅಂದರೆ ಈ 45 ಮತ್ತು 65 ವರ್ಷ ಇರ್ತಾರಲ್ಲ, ಅವ್ರಿಗೆ ನಾವು ಏನಂತ ಕರಿತೀವಿ, ಮಿಡಲ್ ಮ್ಯಾನ್ ಅಂತ ಕರಿತೀವಿ, ಅಂದರೆ ಮಿಡ್ಲ್ ಏಜ್ ಆಫ್ ಪರ್ಸನ್ ಅಂತ ಕರಿತೀವಿ. ಸೊ ಆ ಒಂದು ಏಜಲ್ಲಿರೋ ಒಬ್ಬ ವ್ಯಕ್ತಿ ಅವನೇನಾದರೂ ಟ್ರಕ್ ಡ್ರೈವರ್ ಆಗಿರ್ತಾನೆ. ಹೂ ಸ್ಪೋಕ್ ಗುಜರಾತಿ. ಸೊ ಅವನು ಯಾವ ಭಾಷೆ ಮಾತಾಡ್ತಿದ್ದಾನೆ, ಈ ಸ್ಪೋಕ್ ಗುಜರಾತಿ ಅವನ, ಸೊ ಗುಜರಾತಿಯ ಲ್ಯಾಂಗ್ವೇಜ್ ಅನ್ನ ಮಾತಾಡ್ತಿರ್ತಾನೆ. ಅಂಡ್ ಸ್ಟೆಪ್ಡ್ ಔಟ್, ಅಲ್ಲಿ ನಿಲ್ಲಿಸಿ ಏನು ಮಾಡ್ತಾನೆ, ಕೆಳಗೆ ಬರ್ತಾನೆ. ಆ ಟ್ರಕ್ ಅನ್ನ ನಿಂದಿರಿಸಿ ಆ ಓಲ್ಡ್ ಮಿಡ್ಲ್ ಏಜ್ ಮ್ಯಾನ್ ಇರ್ತಾನಲ್ಲ ಅವನು, ಸೊ ಡ್ರೈವರು, ಅವನು ಕೆಳಗಡೆ ಇಳಿದು ಬರ್ತಾನೆ. ಅವನು ಗುಜರಾತಿ ಭಾಷೆ ಮಾತಾಡ್ತಿರ್ತಾನೆ. ಸೊ ನೆಕ್ಸ್ಟ್ 11th ಪ್ಯಾರಾ, ಹೆಲ್ಪ್ ಮೀ ಬಲೇಶ್ವರ್ ಪ್ಲೀಡೆಡ್. ಸೊ ಆ ವ್ಯಕ್ತಿನ ಕೇಳ್ಕೊಂತಾನೆ. ಪ್ಲೀಡೆಡ್ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳೋದು. ಯಾವ ರೀತಿ ಕೇಳ್ಕೊಂತಾನೆ, ಹೆಲ್ಪ್ ಮೀ, ನನಗೆ ಸಹಾಯ ಮಾಡಿ. ದ ಮ್ಯಾನ್ ಹೆಲ್ಪ್ಡ್ ಬಲೇಶ್ವರ್ ಲೇ ರೋಮಟ್ ಡೌನ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್. ಸೊ ಅವನ ಏನು ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ. ಅವಾಗ ಬಲೇಶ್ವರ್ ಏನು ಮಾಡ್ತಾನೆ, ಅವಳನ್ನು ತಗೊಂಡೋಗಿ ಅವನ ಟ್ರಕ್ ಹಿಂದ್ಗಡೆ ಲೇ ಡೌನ್ ಅಂದರೆ ಮಲಗಿಸೋದು. ಸೊ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್, ಸೊ ಆ ಟ್ರಕ್ ಹಿಂದ್ಗಡೆ ಹೋಗಿ ಅವಳನ್ನ ರೋಮನ ಮಲಗಿಸ್ತಾನೆ. ಬಲೇಶ್ವರ್ ವಾಸ್ ಕ್ವಿಕ್ಲಿ ಟೆಲ್ಲಿಂಗ್ ದ ಡ್ರೈವರ್. ಅವ್ನು ಏನು ಮಾಡ್ತಾನೆ, ಸಡನ್ ಆಗಿ, ಯಾಕಂದರೆ ಟೈಮ್ ಇರಲ್ಲ ಅವಳಿಗೆ, ಹೆಲ್ಪ್ ಮಾಡಬೇಕು. ಅವಳಿಗೆ ಏನಾಗುತ್ತೆ, ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದ್ರಿಂದ ಬೇಗ ಅವಳು ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕಲ್ಲ, ಸ್ವಲ್ಪ ಏನಾಗಿದೆ ಅಂತ ಹೇಳ್ಬೇಕಲ್ಲ, ಕ್ವಿಕ್ಕಾಗಿ ಅವನ ವಿಷಯ ಬಗ್ಗೆ ಹೇಳ್ತಾನೆ. ಯಾರಿಗೆ, ಡ್ರೈವರ್ಗೆ. ಆ್ಯಂಡ್ ಹ್ಯಾಡ್ ಹ್ಯಾಪನ್ ವೆನ್, ಆ ಥರ ಹೇಳುವಾಗ ಹ್ಯಾಪನ್ ವೆನ್ ಎ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅರೈವ್. ಅಲ್ಲಿದ್ದ ಒಬ್ಬ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಏನು ಮಾಡ್ತಾನೆ, ಸಡನ್ ಆಗಿ ಆ ಸ್ಪಾಟಿಗೆ ಬರ್ತಾನೆ. And take the girl to Hairoli. Suggest the cop. Cop ಅಂದ್ರೆ ಪೊಲೀಸ್ ಏನಂತ ಸಜೆಸ್ಟ್ ಮಾಡ್ತಾನೆ, ಟೇಕ್ ದ ಗರ್ಲ್ ಟು ಹೈರೋಲಿ. ಅಂದ್ರೆ ಹೈರೋಲಿ ಅನ್ನೋ ಒಂದು ಹಾಸ್ಪಿಟಲ್ ಇದೆ, ಅವಳನ್ನ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಏನ್ ಮಾಡ್ತಾನೆ, ಕಾಪ್ ವಿಲ್ ಸಜೆಸ್ಟ್, ಅವ್ರಿಗೆ ಸಜೆಸ್ಟ್ ಮಾಡ್ತಾನೆ. ಸೊ ಕಾಪ್ ನಥಿಂಗ್ ಬಟ್ ಪೊಲೀಸ್ ಮ್ಯಾನ್. ದೇರ್ ಈಸ್ ಅ ಹಾಸ್ಪಿಟಲ್ ದೇರ್ ಬಟ್ ಬಲೇಶ್ವರ್ ಡಿಸ್ಅಗ್ರಿ. ಸೊ ಅಲ್ಲೇ ಇದೆ ಅದು ಹಾಸ್ಪಿಟಲು, ಕರ್ಕೊಂಡು ಹೋಗಿ ಅಂತ ಅವ್ನು ಪೊಲೀಸ್ ಸಜೆಸ್ಟ್ ಮಾಡಿದಾಗ ಏನಾಗುತ್ತೆ, ಬಲೇಶ್ವರ್ ಡಿಸ್ಅಗ್ರಿ, ಅವನು ಒಪ್ಪೋದಿಲ್ಲ. ಯಾಕೆ, ಹೈರೋಲಿ ವಾಸ್ ಅಟ್ಲೀಸ್ಟ್ 10 ಕಿಲೋಮೀಟರ್ಸ್ ಅವೇ. ಹೈರೋಲಿ ಇರೋದೆಲ್ಲಿ 10 ಕಿಲೋಮೀಟರ್ಸ್ ದೂರ ಇದೆ. ಸೊ ಅಲ್ಲಿ ತನಕ ಅವಳಿಗೆ ಶಿ ನೀಡ್ ಟ್ರೀಟ್ಮೆಂಟ್ ವೆರಿ ಕ್ವಿಕ್ ಆಗಿ ಅಥವಾ ವೆರಿ ಅರ್ಲಿಯಾಗಿ ಅವಳಿಗೆ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ. 10 ಕಿಲೋಮೀಟರ್ ತಗೊಂಡು ಹೋಗೋ ತನಕ ಅವ್ಳಿಗೆ ಏನಾರು ಆಗ್ಬಿಟ್ರೆ ಅಂತ ಯೋಚನೆ ಮಾಡಿ ಏನು ಮಾಡ್ತಾನೆ, ಬಲೇಶ್ವರ್ ಡಿಸ್ಅಗ್ರಿ, ಪೊಲೀಸರಿಗೆ ಒಪ್ಪಲ್ಲ, ಯಾಕೆಂದ್ರೆ ಅದು ತುಂಬ ದೂರ ಇದೆ. ಸೊ ಅವಳಿಗೆ ಬೇಗ ಅವಳಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಸೊ ಹಾಗಾಗಿ ಅವನೇನು ಮಾಡಲ್ಲ, ಡಿಸ್ಅಗ್ರಿ ಬಲೇಶ್ವರ್. ನೆಕ್ಸ್ಟ್ 12th ಪ್ಯಾರಾ, ದೇರ್ ಈಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಸೆಡ್ ಬಲೇಶ್ವರ್. ಸೊ ಅವನು ಏನು ಹೇಳ್ತಾನೆ, ಒಪ್ಪಲ್ಲ, ಅದಕ್ಕೋಸ್ಕರ ಅವನಿಗೆ ಮತ್ತೆ ಹೇಳ್ತಾನೆ, ಬಲೇಶ್ವರ್ ಸೈಡ್ ಏನಂತ ಹೇಳ್ತಾನೆ, ದೇರ್ ಈಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ. ಸೊ ಅದಕ್ಕಿಂತ ಹತ್ತಿರವಾದ ಒಂದು ಇದು ಹಾಸ್ಪಿಟಲ್ ನನಗೆ ಗೊತ್ತಿದೆ ಅಂತ ಹೇಳ್ತಾನೆ. 10 minutes ಲೇಟರ್, ಸೊ 10 ನಿಮಿಷ ಆಗುತ್ತೆ. ದೇ ಅರೈವ್ಡ್ ಅಟ್ ಸ್ಮಾಲ್ ಹಾಸ್ಪಿಟಲ್. ಸೊ ಅವ್ರು ಏನು ಮಾಡ್ತಾರೆ, 10 ನಿಮಿಷಕ್ಕೆ ರೀಚ್ ಆಗುವಂಥ ಒಂದು ಹಾಸ್ಪಿಟಲ್. ಯಾಕೆಂದ್ರೆ ಅವಳಿಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್, ನಾವು ಸಡನ್ನಾಗಿ ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ, ನಮಗೆ ಯಾವುದೇ ಒಂದು ಸಿಚುವೇಶನ್ ಇದೆ, ಇನ್ಸಿಡೆಂಟ್ ಆದಾಗ ಸಡನ್ನಾಗಿ ಯಾವುದು ಬೇಕಾಗಿರುತ್ತೆ ಅಂದರೆ ಫಸ್ಟ್ ಏಡ್, ಪ್ರಥಮ ಚಿಕಿತ್ಸೆ ಅಂತ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಇವರಿಗೆ ಅದು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಅವನು ಏನು ಮಾಡ್ತಾನೆ, ನಿಯರ್ ಇರೋ ಹಾಸ್ಪಿಟಲ್, 10 ನಿಮಿಷಕ್ಕೆ ರೀಚ್ ಆಗುವಂಥ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ವೇರ್ ನರ್ಸಸ್ ಹೆಲ್ಪ್ ಟು ಟೇಕ್ ದ ಯಂಗ್ ವುಮೆನ್ ಇನ್. ಸೊ ಆ ಒಂದು ಅಲ್ಲಿರೋಂಥ ನರ್ಸ್ ಇರ್ತಾರಲ್ವ, ಯಂಗ್ ವುಮೆನ್ ಅನ್ನು ಕರ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ.
ಬಟ್ ಆಸ್ ಫೆಸಿಲಿಟಿ ಲ್ಯಾಕ್ಡ್ ಪರ್ಸೋನಲ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್. ಅಲ್ಲಿ ಫೆಸಿಲಿಟಿ ಯಾವುದು ಜಾಸ್ತಿ ಇರಲಿಲ್ಲ. ಅಂದರೆ ಪರ್ಸೋನಲ್ ಅಂದರೆ ಅಲ್ಲಿ ಸಿಬ್ಬಂದಿಗಳು ಮತ್ತು ಅದೇ ರೀತಿ ಇಕ್ವಿಪ್ಮೆಂಟ್ಸ್ಗಳು, ಯಾಕೆಂದರೆ ಅದು ಸಣ್ಣ ಹಾಸ್ಪಿಟಲ್ ಆಗಿರೋದ್ರಿಂದ ಅಲ್ಲಿ ಸಿಬ್ಬಂದಿಗಳು ಜಾಸ್ತಿ ಇರಲ್ಲ, ಅದೇ ರೀತಿ ಇಕ್ವಿಪ್ಮೆಂಟ್ಸ್ಗಳು ಜಾಸ್ತಿ ಇರಲ್ಲ. ಸೊ the on-duty physician was not able to do more than give the basic first aid. ಯಾಕೆಂದರೆ ಯಾವುದೇ ರೀತಿ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಏನು ಮಾಡ್ತಾರೆ, ಅಲ್ಲಿರುವಂಥ ಆನ್ ಡ್ಯೂಟಿ ಫಿಜಿಷಿಯನ್ ಅಂದರೆ ಡಾಕ್ಟರ್, ಆನ್ ಡ್ಯೂಟಿ ಡಾಕ್ಟರ್ ಇರ್ತಾರಲ್ಲ, ಸೊ ಅವನು ಫಸ್ಟ್ ಏಡ್ ಟ್ರೀಟ್ಮೆಂಟ್ಗಿಂತ ಹೆಚ್ಚಿನ ಒಂದು ಟ್ರೀಟ್ಮೆಂಟ್ ಅವ್ರಿಗೆ ಕೊಡೋಕ್ಕಾಗಲ್ಲ. ಸೊ ಆದ್ದರಿಂದ ಅವನು ಏನು ಮಾಡ್ತಾನೆ, ಫಿಜಿಷಿಯನ್ ಗಿವ್ ದ ಫಸ್ಟ್ ಏಡ್ ಟ್ರೀಟ್ಮೆಂಟ್, ಪ್ರಥಮ ಚಿಕಿತ್ಸೆ. ಸೊ ಅವಳಿಗೆ ನೆಸೆಸಿಟಿ ಇರೋದ್ರ ಚಿಕಿತ್ಸೆ ಕೊಡ್ತಾನೆ. ಆ್ಯಂಡ್ ಹಿ ಅಡ್ವೈಸ್ ದಟ್ ಶಿ be moved to the nearby hospital. After that first aid treatment ಕೊಟ್ಟಾದ್ಮೇಲೆ ಅವನು ಏನು ಮಾಡ್ತಾನೆ, ನಿಯರ್ ಹಾಸ್ಪಿಟಲ್ ಇದೆ ಅಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಅಡ್ವೈಸ್ ಮಾಡ್ತಾನೆ. ಬಲೇಶ್ವರ್ ಆ್ಯಂಡ್ ದ ಡ್ರೈವರ್ ಹ್ಯಾವ್ ನೋ ಚಾಯ್ಸ್. ಸೊ ಅವಾಗ ಬಲೇಶ್ವರ್ಗೂ ಮತ್ತು ಡ್ರೈವರ್ಗೂ ಯಾವುದೇ ಚಾಯ್ಸ್ ಇರಲ್ಲ, ಬಟ್ ಟು ಮೂವ್ ಹರ್ ಬ್ಯಾಕ್ ಇನ್ ಟು ದ ಟ್ರಕ್. ಮತ್ತೆ ಅದನ್ನ ಅವಳು ಏನು ಮಾಡ್ತಾರೆ, ಟ್ರಕ್ ಹಿಂದ್ಗಡೆ ಮತ್ತೆ ಹಾಕಿ ಅವಳನ್ನ ಮಲಗಿಸ್ತಾರೆ. ವೆನ್ ದ ವೆಹಿಕಲ್ ಲರ್ಚ್ಡ್ ಫಾರ್ವರ್ಡ್. ಲರ್ಚ್ಡ್ ಅಂದರೆ ಮೂಡ್ ಅನ್ಸ್ಟಡಿಲಿ, ಅಂದರೆ ಸಡನ್ನಾಗಿ ಮೂವ್ ಮಾಡಿದಾಗ ಅದೇನು ಸೌಂಡ್ ಬರುತ್ತಲ್ಲ, ಸೊ ಆ ಮುಗ್ಗರ್ಸ್ದಂಗೆ ಆಗುತ್ತಲ್ಲ, ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಲರ್ಚ್ಡ್ ಫಾರ್ವರ್ಡ್. ಆ ವೆಹಿಕಲ್ ಮುಗ್ಗರ್ಸ್ದಂಗೆ ಆಗುತ್ತೆ. ರೋಮಾ ಸ್ಟಿರ್ ಆ್ಯಂಡ್ ಹರ್ ಐಸ್ ಫ್ಲಟರ್ಡ್ ಓಪನ್. ಸೊ ಅವಾಗ ಆ ಒಂದು ಮೂಮೆಂಟಿಗೆ ಏನಾಗುತ್ತೆ, ರೋಮಾ ಟ್ರೈ ಟು ಓಪನ್ ಹರ್ ಐಸ್, ಅವರು ಕಣ್ಣನ್ನು ತೆರೆಯೋಕೆ ನೋಡ್ತಾಳೆ. ಬಟ್ ಆ್ಯಂಡ್ ವಾಟ್ ಈಸ್ ಯುವರ್ ನೇಮ್, ಅವ್ರು ಏನು ಮಾಡ್ತಾಳೆ, ಹಾಗೆ ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡ್ತಾಳೆ. ಅವಾಗ ಬಲೇಶ್ವರ್ ಕೇಳ್ತಾನೆ, ಆಸ್ಕ್ಡ್ ಬಲೇಶ್ವರ್ ವಾಟ್ ಈಸ್ ಯುವರ್ ನೇಮ್, ಸಡನ್ನಾಗಿ ಕೇಳ್ತಾನೆ. ಅವ್ರು ಕಣ್ಣು ಬಿಟ್ಟ ತಕ್ಷಣ ನಿನ್ನ ಹೆಸರು ಏನು ಅಂತ ಕೇಳ್ತಾನೆ. ಹೂ ವಾಸ್ ವಿತ್ ಹರ್ ಇನ್ ದ ಬ್ಯಾಕ್ ಆಫ್ ದ ಟ್ರಕ್. ಆ್ಯಕ್ಚುಲಿ ಅವಳನ್ನ ಟ್ರಕ್ ಹಿಂದ್ಗಡೆ ಮಲಗಿಸಿರ್ತಾರಲ್ಲ, ಅಲ್ಲೇ ಬಲೇಶ್ವರ್ ಕೂತಿರ್ತಾನೆ. ಅವನೇ ಏನು ಮಾಡ್ತಾನೆ, ಆಸ್ಕ್ಡ್ ಹರ್ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತಾನೆ. ರೋಮಾ ಶಿ ಮ್ಯಾನೇಜ್ಡ್ ಟು ಗ್ರೈಂಡ್ ಔಟ್. ಸೊ ಟು ಸೇ ಸಮಥಿಂಗ್ ವಿತ್ ಎಫರ್ಟ್, ಕಷ್ಟಪಡ್ಕೊಂಡು ಹೇಳ್ತಾರೆ. ಏನಂತ ಹೇಳ್ತಾರೆ, ಗ್ರೈಂಡ್ ಔಟ್ ಅಂದರೆ ಕಷ್ಟಪಡ್ಕೊಂಡು ಹೇಳ್ತಾರೆ. ಏನಂತ, ರೋಮಾ ಅಂತ ಹೇಳ್ತಾಳೆ. ಅವಳ ಹೆಸರು ರೋಮಾ ಅಂತ ಹೇಳ್ತಾಳೆ. ಹೂ ಕೆನ್ ಐ ಕಾಲ್, ನಾನು ಯಾರಿಗೆ ಕಾಲ್ ಮಾಡಲಿ, ಹಿ ಆಸ್ಕ್ಡ್ ಕ್ವಿಕ್ಲಿ, ಸಡನ್ ಆಗಿ. ಯಾಕೆಂದ್ರೆ ಅವಳು ಮತ್ತೆ ಅನ್ಕಾನ್ಷಿಯಸ್ ಹೋಗ್ಬೋದು. ಒಂದು ಸಡನ್ ಆಗಿ ಬಲೇಶ್ವರ ಏನು ಕೇಳ್ತಾನೆ, ಹೂ ಕೆನ್ ಐ ಕಾಲ್ ಅಂದರೆ ಯಾರಿಗೆ ನಾನು ಫೋನ್ ಮಾಡಲಿ ಇವಾಗ ಅಂತ ಕೇಳ್ತಾನೆ. ಫಿಯರಿಂಗ್ ದಟ್ ಶಿ ವುಡ್ ಬ್ಲಾಕ್ ಔಟ್ ಒನ್ಸ್ ಮೋರ್. ಮತ್ತೆ ಅವಳಿಗೆ ಏನಾಗುತ್ತೆ, ಭಯದಿಂದ ಅವಳಿಗೆ ಮತ್ತೆ ಮೂರ್ಛೆ ಹೋದಂಗೆ ಫೀಲ್ ಆಗುತ್ತೆ. ಮೈ ಬ್ರದರ್ ದಿನೇಶ್ ಶಿ ಸೈಡ್, ಅವಳು ಹೇಳ್ತಾಳೆ, ಶಿ ಸೈಡ್ ಏನಂತ ಹೇಳ್ತಾಳೆ, ಮೈ ಬ್ರದರ್ ದಿನೇಶ್, ನನ್ನ ಬ್ರದರ್ ದಿನೇಶಿಗೆ ಫೋನ್ ಮಾಡಿ ಅಂತ ಹೇಳ್ತಾಳೆ. ಸ್ಲೋಲಿ ಗಿವಿಂಗ್ ಇನ್ ದಿನೇಶ್ ಸೆಲ್ ಫೋನ್ ನಂಬರ್, ನಿಧಾನವಾಗಿ ಅವರ ದಿನೇಶ್ ನಂಬರನ್ನು ಕೊಡ್ತಾಳೆ. ಬಲೇಶ್ವರ್ ಮೆಮೊರೈಸ್ಡ್ ಇಟ್, ಅವನ ಹತ್ರ ಬರ್ಕೊಳಕ್ಕೆ ಪೆನ್ನು ಇರಲ್ಲ, ಏನೂ ಇರಲ್ಲ. ಅವಳೇನು ಮಾಡ್ತಾಳೆ, ಆ ನಂಬರನ್ನು ಅವನು ನೆನಪಲ್ಲಿ ಇಟ್ಕೊಳ್ತಾನೆ, ಮೆಮೊರೈಸ್ ಇಟ್. ಆ್ಯಂಡ್ ವಾಚ್ಡ್ ಆಸ್ ರೋಮಾ ಐಸ್ ಸೂನ್ ಲಾಸ್ಟ್ ಫೋಕಸ್ ಆ್ಯಂಡ್ ರೋಲ್ಡ್ ಬ್ಯಾಕ್ ಇನ್ ಟು ದ ಡಾರ್ಕ್ನೆಸ್. ಅವಳು ಕಣ್ಣನ್ನೇ ನೋಡ್ತಾ ಇರುವಾಗ ಅವಳು ಏನು ಮಾಡ್ತಾಳೆ, ಮತ್ತೆ ಏನು ಮಾಡ್ತಾಳೆ, ಅವಳು ಈ ಲಾಸ್ಟ್ ಅವರ್ ಫೋಕಸ್, ಮತ್ತೆ ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ಸೊ ಅವಳಿಗೆ ಮತ್ತೆ ಮೂಚ್ ಅನ್ಕಾನ್ಷಿಯಸ್ಗೆ ಹೋಗ್ತಾಳೆ. ಅವಾಗ ನೆಕ್ಸ್ಟ್ 14th ಪ್ಯಾರಾ, ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್. ಅವಾಗ ಏನು ಮಾಡ್ತಾನೆ, ಈಗ ಫೋನ್ ನಂಬರ್ ಕೊಟ್ಟಿದ್ದಾಳೆ, ಸೊ ಅದನ್ನು ಮಾಡಬೇಕಲ್ವಾ, ಅದಕ್ಕೋಸ್ಕರ ಡ್ರೈವರ್ನ ಕೇಳ್ತಾನೆ. ಏನಂತ ಕೇಳ್ತಾನೆ ಬಲೇಶ್ವರ್, ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್. ಚಾಚಾ ಅಂದರೆ ಸೊ ಒಂದಿಷ್ಟು ಪೊಲೈಟಾಗಿ ಕೇಳ್ತಾನಲ್ವಾ, ಅವ್ನಿಗೆ ಎಷ್ಟು ನೇಚರ್ ಅಲ್ವಾ, ಆ ರೋಮಾನ ಸಿಸ್ಟರ್ ಅಂತ ಕರೆದ. ಸೊ ಯಾರನ್ನಾರು ಮಾತಾಡ್ಸುವಾಗ ಎಷ್ಟು ಪೊಲೈಟಾಗಿ ಮಾತಾಡ್ತಾನಲ್ವಾ, ಸೊ ಅವನೇನಂತ ಕರೆದ, ಚಾಚಾ ಅಂತ ಕರೆದ. ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್ ಅಂದರೆ ನಿಮ್ಮ ಮೊಬೈಲನ್ನು ಸ್ವಲ್ಪ ಕೊಡ್ತೀರಾ ಅಂತ ಕೇಳ್ತಾನೆ. ಬಲೇಶ್ವರ್ ಆಸ್ಕ್ಡ್ ಆ್ಯಂಡ್ ದ ಡ್ರೈವರ್ ಪಾಸ್ಡ್ ಹಿಮ್ ಹಿಸ್ ಫೋನ್. ಸೊ ಅವನೇನು ಮಾಡ್ತಾನೆ, ಆ ಡ್ರೈವರು ಆ ಫೋನನ್ನು ಅವನ ಕಡೆ ಪಾಸ್ ಮಾಡ್ತಾನೆ, ಕೊಡ್ತಾನೆ. Dinesh Talraja was wrapping up his day at his marketing job at retail outlet in Ulhasnagar. So Ulhasnagar ದಿನೇಶ್ ಯಾರು, ರೋಮಾ ತಲ್ರಾಜ್ ಅವರ ಬ್ರದರು. ಸೊ ಅವನೇನು ಮಾಡ್ತಾನೆ, ಅವನು ಮಾರ್ಕೆಟಲ್ಲಿ ಜಾಬ್ ಮಾಡ್ತಿದ್ದಾನೆ. ಅಂದರೆ ಅವನೊಂದು ರಿಟೇಲ್ ಔಟ್ಲೆಟ್, ಚಿಲ್ಲರೆ ಅಂಗಡಿಯನ್ನು ಇಟ್ಕೊಂಡಿರ್ತಾನೆ, ಸಣ್ಣ ಅಂಗಡಿಯ ವ್ಯಾಪಾರವನ್ನು ಮಾರ್ಕೆಟ್ ಔಟ್ಲೆಟಲ್ಲಿ ಮಾಡ್ತಿರ್ತಾನೆ. ಸೊ ಅವತ್ತೇನಾಗುತ್ತೆ, ಅವನು ರ್ಯಾಪಿಂಗ್ ಅಪ್ ಅಂದರೆ ಕ್ಲೋಸ್ ಮಾಡ್ತಿರ್ತಾನೆ. ಆವತ್ತಿನ ದಿನದ ಅಂಗಡಿ ವರ್ಕ್ ಎಲ್ಲ ಮುಗಿಯುತ್ತೆ, ಅವನು ಏನು ಮಾಡ್ತಾನೆ, ಆ ಒಂದು ಕ್ಲೋಸ್ ದ ಡೇ ಆಫ್ ಬಿಸ್ನೆಸ್, ಆವತ್ತಿನ ದಿನದ ಬಿಸ್ನೆಸ್ಸನ್ನು ಮುಗಿಸ್ಕೊಂಡು ಅವನು ಕ್ಲೋಸ್ ಮಾಡ್ತಾ ಇರ್ತಾನೆ. ಎಲ್ಲಿ, ಉಲ್ಲಾಸ್ನಗರಲ್ಲಿ ಇರುತ್ತೆ. ಆ್ಯಂಡ್ ವೆನ್ ಹೀಸ್ ಫೋನ್ ರಿಂಗ್ ಅಂದರೆ ಫೋನ್ ರ್ಯಾಂಗ್ ಆಗುತ್ತೆ. ಸೊ
ಫ್ರಮ್ ನಂಬರ್ ಹಿ ಡಿಡಂಟ್ ರೆಕಗ್ನೈಸ್ ಬಿಕಾಸ್ ಅದು ಅನ್ನೋನ್ ನಂಬರ್, ಅವ್ರು ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ, ಬಟ್ ನಂಬರು ಸೇವ್ ಇದೆ, ಯಾವುದೋ ಒಂದು ನಂಬರು ಬರುತ್ತೆ, ಹಿ ಡಿಡಂಟ್ ರೆಕಗ್ನೈಸ್. ಸೊ ಫೋನ್ ಬರುತ್ತೆ. ದಿನೇಶ್ ಭಯ್ಯ ಎ ಹೆಂಗ್ ವಾಯ್ಸ್ ಆಸ್ಕ್ಡ್. ಆ ದಿನೇಶ್ ಏನಾಗುತ್ತೆ, ಅವನು ದಿನೇಶ್ ಫೋನ್ ರಿಸೀವ್ ಮಾಡ್ತಾನೆ, ಅವಾಗ ಒಂದು ವಾಯ್ಸ್ ಕೇಳಿ ಬರುತ್ತೆ, ಏನಂತ, ದಿನೇಶ್ ಭಯ್ಯ ಅಂತ ಒಂದು ವಾಯ್ಸ್ ಬರುತ್ತೆ. ಹೆಂಗ್ ಅಂದ್ರೆ ಯುವಕನ ಒಂದು ವಾಯ್ಸು ಅವನ ಫೋನಲ್ಲಿ ಕೇಳುತ್ತೆ, ದಿನೇಶ್ ಭಯ್ಯ ಅಂತ ಹೇಳ್ತಾನೆ. ಯುವರ್ ಸಿಸ್ಟರ್ ರೋಮಾ ಹ್ಯಾಸ್ ಫಾಲನ್ ಆಫ್ ಎ ಟ್ರೈನ್ ಅಂಡ್ ವರ್ ಟೇಕಿಂಗ್ ಹರ್ ಟು ಡಿವೈನ್ ಹಾಸ್ಪಿಟಲ್ ಇನ್ ಗೊಂಸಾಲಿ. ಸೊ ಇನ್ ಗನ್ಸೋಲಿ. ಸೊ ಗನ್ಸೋಲಿ ಅನ್ನೋ ಒಂದು ಇದರಲ್ಲಿ ಆ ಡಿವೈನ್ ಅನ್ನೋ ಹಾಸ್ಪಿಟಲ್ಗೆ ನಿಮ್ಮ ಸಿಸ್ಟರ್ನ ಸೇರಿಸಿದ್ದೀವಿ. ನಿಮ್ಮ ಸಿಸ್ಟರು ಟ್ರೈನಿಂದ ಬಿದ್ದಿದ್ದಾರೆ, ಬಿದ್ದಿರೋದ್ರಿಂದ ಅವ್ರಿಗೆ ಇಂಜೂರ್ಡ್ ಆಗಿದೆ. ಸೊ ಹಾಗಾಗಿ ಅವ್ರನ್ನ ಡಿವೈನ್ ಹಾಸ್ಪಿಟಲ್ಗೆ ಸೇರಿಸ್ತಿದ್ದೀವಿ ದಿನೇಶ್ ಭಯ್ಯ ಅಂತ ಏನು ಮಾಡ್ತಾನೆ, ಯಾರು ಹೇಳ್ತಾರೆ, ಬಲೇಶ್ವರ್. ಅವಾಗ ಇವನು ಏನು ರಿಪ್ಲೈ ಕೊಡ್ತಾನೆ, ಐ ಆಮ್ ಆನ್ ಮೈ ವೇ. ಸೊ ಓಕೆ, ನಾನು ಬರ್ತಿದ್ದೀನಿ ಇವಾಗ ಅಂತ ದಿನೇಶ್ ಸೈಡ್ ರಶಿಂಗ್ ಟುವರ್ಡ್ಸ್ ಹಿಸ್ ಮೋಟರ್ ಸೈಕಲ್. ಸೊ ಆ ಥರ ಹೇಳಿ ನಾನು ಇವಾಗ ಬರ್ತಿದ್ದೀನಿ ಅಂತ ಹೇಳಿ ಏನು ಮಾಡ್ತಾನೆ, ಆ ಮೋಟರ್ ವೆಹಿಕಲ್ ತಗೊಂಡು ಹೋಗ್ತಾನೆ. ನೆಕ್ಸ್ಟ್ 15 ಪ್ಯಾರಾ. ರೋಮಾ ಅರೈವ್ಡ್ ಅಟ್ ಅ ಡಿವೈನ್ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಮಿನಿಟ್ ಲೇಟರ್. ಸೊ ಅಲ್ಲೇನಾಗುತ್ತೆ, ರೋಮಾ ತನ್ನ ಜನ ಡಿವೈನ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು, ಅದು ಒಂದು ರಿಸರ್ಚ್ ಸೆಂಟರ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಮಿನಿಟ್ ಲೇಟರ್ ಅವಳನ್ನ ಏನು ಮಾಡ್ತಾರೆ, ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಅನಿಲ್ ಅಗರ್ವಾಲ್ ದ ಮೆಡಿಕಲ್ ಡೈರೆಕ್ಟರ್ ದೇವ್. ಅಲ್ಲಿ ಡಾಕ್ಟರ್ ಅನಿಲ್ ಅಗರ್ವಾಲ್ ಯಾರು, ಆ ಒಂದು ಹಾಸ್ಪಿಟಲ್ನ MD ಆಗಿರ್ತಾರೆ. ಸೊ ಸೀಯಿಂಗ್ ದ ಎಕ್ಸ್ಟೆಂಟ್ ಆಫ್ ರೋಮಾ ಇಂಜುರೀಸ್ ಅಡ್ಮಿಟೆಡ್ ಟು ಹರ್ ಇಮಿಡಿಯೇಟ್ಲಿ ಟು ದ ICU ವಿತೌಟ್ ಎನಿ ಪೇಪರ್ ವರ್ಕ್. ಸೊ ಏನು ಮಾಡ್ತಾನೆ, ಸಡನ್ ಆಗಿ ಆಕ್ಸಿಡೆಂಟ್ ಆಗಿದೆ ಅಂದ ತಕ್ಷಣನೇ ವಿತೌಟ್ ಯಾವುದೇ ಪೇಪರ್ ವರ್ಕ್ ಇಲ್ಲದೆ ಅವ್ರನ್ನ ಇಂಜುರಿ, ಎಕ್ಸ್ಟೆಂಟ್ ಆಫ್ ಇಂಜುರಿಯನ್ನು ನೋಡಿ ಡಾಕ್ಟರ್ ಏನು ಮಾಡ್ತಾರೆ, ಅಡ್ವೈಸ್ ಟು ಅಡ್ಮಿಟ್ ICUಗೆ ಅಡ್ಮಿಟ್ ಮಾಡೋಕ್ಕೆ ಏನು ಮಾಡ್ತಾರೆ, ಅಡ್ವೈಸ್ ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ. He asked Baleshwar to hang around until Roma family arrived. ಏನು ಮಾಡ್ತಾನೆ, ಅವ್ರು ಡಾಕ್ಟರ್ ಏನಂತ ಹೇಳ್ತಾರೆ ಬಲೇಶ್ವರ್ಗೆ, ಹ್ಯಾಂಗ್ ಔಟ್ ಅಂದರೆ ವೆಯ್ಟ್ ಮಾಡಿ, ಯಾವಾಗ ಎಲ್ಲಿ ತನಕ ಅಂದರೆ ಅಂಟಿಲ್ ದ ರೋಮಾ ಫ್ಯಾಮಿಲಿ ಕಮ್ಸ್. ರೋಮಾ ಫ್ಯಾಮಿಲಿಯವರು ಬರೋ ತನಕ ನೀವು ಇಲ್ಲೇ ವೆಯ್ಟ್ ಮಾಡಿ ಅಂತ ಬಲೇಶ್ವರ್ಗೆ ಹೇಳ್ತಾರೆ. ದಟ್ ವಾಸ್ ವೆನ್ ದೇ ನೋಟಿಸ್ಡ್ ದಟ್ ಡ್ರೈವರ್. ಸೊ ಅವಾಗ ಅವ್ನು ಯೋಚನೆ ಇತ್ತು, ಒಂದು ಡ್ರೈವರ್ ಎಲ್ಲಿ ಹೋದ ಅಂತ. ಸೊ ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್. ಸೊ ಅವ್ನು ಮಾಡಿದ್ದೆಲ್ಲ ಹೆಲ್ಪನ್ನು ನಿಲ್ಲಿಸ್ಕೊತಾನೆ. had slipped away with his truck and ಅವಾಗ ಅವ್ರು ಏನು ಮಾಡಿರ್ತಾನೆ, ಅದನ್ನೆಲ್ಲ ನೆನೆಸ್ಕೊಂಡು ನೋಡ್ತಾನೆ. ಬಟ್ ಈ ಸ್ಲಿಪ್ಡ್ ಅವೇ ವಿತ್ ಹಿಸ್ ಟ್ರಕ್. ಅವನು ಟ್ರಕ್ ತಗೊಂಡು ಹೋಗ್ಬಿಟ್ಟಿರ್ತಾನೆ, ಇವರಿಗೆ ಏನು ಇನ್ಫಾರ್ಮ್ ಮಾಡಿರಲ್ಲ. ಅವಳನ್ನ ಅಡ್ಮಿಟ್ ಮಾಡಿ ಏನು ಮಾಡ್ತಾನೆ, ಅವನು ಡ್ರೈವರು ಹೋಗ್ಬಿಡ್ತಾನೆ. ಸೊ ಅವಾಗ ಇವನು ಯಾರು, ಬಲೇಶ್ವರ್ ಥಾಟ್, ಯೋಚನೆ ಮಾಡ್ತಾನೆ, ಐ ಕುಡ್ ನಾಟ್ ಥ್ಯಾಂಕ್ ಹಿಮ್, ನಾನು ಅವನಿಗೆ ಥ್ಯಾಂಕ್ಸೇ ಹೇಳಿಲ್ಲಲ್ವಾ, ಹಾಗೆ ಹೋಗ್ಬಿಟ್ಟ ಅಂತ ಏನು ಮಾಡ್ತಾನೆ ಬಲೇಶ್ವರ್ ಥಾಟ್. ನೆಕ್ಸ್ಟ್ 17 ಪ್ಯಾರಾ. ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಶಿಯಸ್. ರೋಮಾ ಇನ್ನು ಏನು ಮಾಡ್ತಾಳೆ, ಅವಳು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಅನ್ಕಾನ್ಶಿಯಸ್ ಅಲ್ಲೇ ಇರ್ತಾಳೆ, ಅವಳಿಗೆ ವಾಸ್ತವ ಅರಿವಿರಲ್ಲ. ಸೊ ಅವಳು ಅನ್ಕಾನ್ಶಿಯಸ್ ಆಗಿ ಇರ್ತಾಳೆ. ಬಟ್ ಹರ್ ಎಕ್ಸ್ರೇ ಶೋ ದಟ್ ಆಲ್ದೋ ದ ಇಂಜುರಿ ಲುಕ್ಡ್ ಸಿವಿಯರ್. ಸೊ ಅವಳದು ಎಕ್ಸ್ರೇ ಮಾಡ್ತಾರೆ, ಅದರಲ್ಲಿ ಸಿವಿಯರ್ ಅನಿಸಿದ್ರು ಸಹ ಆಲ್ ಶಿ ನೀಡೆಡ್ ವರ್ ಡೀಪ್ ವೂಂಡ್ ಸುಚರ್. ಡೀಪ್ ವೂಂಡ್ ಸುಚರ್. ಸುಚರ್ ಮೀನ್ಸ್ ಅಂದರೆ ಸ್ಟಿಚ್ ಅಂದರೆ ಹೊಲಿಗೆ ಹಾಕೋದು. ಸೊ ಅವಳಿಗೆ ಡೀಪ್ ತಲೆ ಹತ್ರ ಏನಾಗಿರುತ್ತೆ, ಡೀಪಾಗಿ ಕಟ್ಟಾಗಿರೋದ್ರಿಂದ ಆ ಸ್ಟಿಚ್ ಹಾಕಬೇಕಾಗಿರುತ್ತೆ. ದೇರ್ ಕುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್. ಸೊ ಒಳಗಡೆ ಯಾವುದೇ ರೀತಿಯಾದಂಥ ತಲೆ ಒಳಗಡೆ ಅವಳಿಗೆ ಡ್ಯಾಮೇಜ್ ಆಗಿರಲ್ಲ, ಓನ್ಲಿ ಡೀಪ್ ಕಟ್ ಆಗಿರುತ್ತೆ, ಸಿವಿಯರ್ ಸ್ವಲ್ಪ ಇಂಜೂರ್ಡ್ ಆಗಿರುತ್ತೆ. ಶಿ ನೀಡ್ ದ ಸ್ಟಿಚಿಂಗ್. ಸೊ ಅದಕ್ಕೆ ಹೊಲಿಗೆ ಹಾಕೋದು ಅವಶ್ಯಕತೆ ಇರುತ್ತೆ. ಬಟ್ Dr. Agarwal believed she could have bled to death had nobody helped her. So ಯಾರು ಅಕಸ್ಮಾತ್ ಹೆಲ್ಪ್ ಮಾಡದೇ ಇದ್ರೆ, ಸೊ ಬ್ಲಡ್ ಆಫ್ ಡೆತ್ ಅಂದರೆ ಅವಳ ಒಂದು ಬ್ಲಡ್ ಏನಾಗಿತ್ತು, ಆ ಬ್ಲಡ್ ಹೋಗಿ ಅವಳ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಇಲ್ಲದೆ ಇದ್ದರೆ ಅವಳ ತಲೆಯಿಂದ ಬ್ಲಡ್ ಹೋಗಿ ಅವಳು ಏನಾಗ್ಬೋದಿತ್ತು, ಡೆತ್ ಆಗೋ ಚಾನ್ಸಸ್ ಇತ್ತು ಅಂತ ಏನು ಮಾಡ್ತಾರೆ ಡಾಕ್ಟರ್ ಅಗರ್ವಾಲ್ ಥಿಂಕ್. ಆ್ಯಂಡ್ ವೆನ್ ಶಿ ಫೈನಲಿ ಓಪನ್ಡ್ ಹರ್ ಐಸ್ ದಟ್ ನೈಟ್, ಅವತ್ತಿನ ರಾತ್ರಿನೇ ಅವಳು ಏನು ಮಾಡ್ತಾರೆ, ಕಣ್ಣನ್ನು ಬಿಡ್ತಾಳೆ. ಹರ್ ಬ್ರದರ್ ಆ್ಯಂಡ್ ಫಿಯಾನ್ಸಿ ವರ್ ಬೈ ಹರ್ ಸೈಡ್. ಅವಳು ಪಕ್ಕದಲ್ಲಿ ಯಾರು ಇರ್ತಾರೆ, ಅವಳ ಬ್ರದರು ಮತ್ತು ಫಿಯಾನ್ಸಿ ವಿಜಯ್ ಇರ್ತಾರೆ. ಶಿ ಕುಡ್ ಬೇರ್ಲಿ ಸ್ಪೀಕ್ ಅಂದರೆ ನಾಟ್ ಏಬಲ್ ಟು ಸ್ಪೀಕ್. ಬೇರ್ಲಿ ಅಂದರೆ
ಅವಳಿಗೆ ಮಾತಾಡೋಕ್ಕೆ ಕಷ್ಟ ಆಗ್ತಿತ್ತು. ಜಸ್ಟ್ ನೋಡೆಡ್ ಆ್ಯಂಡ್ ಫೆಲ್ ಅಸ್ಲೀಪ್ ಅಗೇನ್. ಮತ್ತೇನೋ ಗೊಣಗ್ತಾ ಏನು ಮಾಡ್ತಾಳೆ, ಹಂಗೆ ಸಣ್ಣದಾಗಿ ಮಾತಾಡ್ಕೊಂತ ಮತ್ತೆ ಅವಳು ಸ್ಲೀಪಿಗೆ ಅಂದರೆ ನಿದ್ದೆಗೆ ಜಾರ್ತಾಳೆ. When Baleshwar came to meet her the next morning. ಸೊ ಮತ್ತೆ ಏನು ಮಾಡ್ತಾನೆ ಅವನು, ನೆಕ್ಸ್ಟ್ ಮಾರ್ನಿಂಗು ಬಲೇಶ್ವರ್ ಮೀಟ್ ಆಗೋಕ್ಕೆ ಬರ್ತಾನೆ. ರೋಮಾ ವಾಸ್ ಸ್ಟಿಲ್ ಪಾರ್ಟ್ಲಿ ಸೆಡೇಟೆಡ್ ಅಂದರೆ ಆಫ್ ಅವೇ ಡ್ಯೂ ಟು ಈ ಡ್ರಗ್ಸ್ ಅಂದರೆ ಇಂಜೆಕ್ಷನ್ಸ್ಗಳು ಟ್ಯಾಬ್ಲೆಟ್ಸ್ಗಳಿಂದ ಅವಳಿಗೆ ಏನಾಗಿರುತ್ತೆ, ಡ್ರಗ್ ಇದು ಇರೋದ್ರಿಂದ ಕಂಟೆಂಟು. ಸೊ ಅವಳಿಗಿನ್ನು ಫುಲ್ ಆಗಿ ಅವಳಿಗೆ ಎಚ್ಚರ ಆಗಿರಲ್ಲ, ಅವಳಿನ್ನೂ ಏನಾಗುತ್ತೆ ಆಫ್ ಅವೇಕ್ ಅಂದರೆ ಅರ್ಧ ಇದ್ದಿರೋ ರೀತಿ ಅವಳಿಗೆ ಫೀಲ್ ಆಗುತ್ತೆ, ಅವಳಿಗಿನ್ನೂ ಸ್ಪಷ್ಟವಾಗಿ ಅವಳು ಎಚ್ಚರ ಆಗಿರಲ್ಲ. ಆನ್ ಹಿಸ್ ವೇ ಬಲೇಶ್ವರ್ ಹ್ಯಾಡ್ ಇವನ್ ರೀವಿಸಿಟ್ ದ ಸ್ಪಾಟ್. ಇದು ಕ್ವಶನ್ ಕೇಳ್ತಾನೆ ನೋಡಿ, ಏನಂತ ಇಲ್ಲಿದೆ ನೋಡಿ, why did the Baleshwar revisit the spot where Roma had fallen? ಯಾಕೆ ಬಲೇಶ್ವರ್ ಮತ್ತೆ ರೀವಿಸಿಟ್ ಕೊಡ್ತಾನೆ ರೋಮಾ ಬಿದ್ದಿರುವಂಥ ಸ್ಪಾಟ್ಗೆ ಅಂತ ಕ್ವಶನ್ ಕೇಳ್ತಾರೆ. ಸೊ ಅದಕ್ಕೆ ಇದು ಉತ್ತರ ಆಗುತ್ತೆ. ಏನು, Baleshwar had even revisit the spot where the Roma had fallen. ಸೊ ಅವ್ಳು ಬಿದ್ದಿರುವಂಥ ಒಂದು ಸ್ಪಾಟ್ಗೆ ಮತ್ತೆ ಹೋಗಿ ರೀವಿಸಿಟ್ ಕೊಡ್ತಾನೆ. ಏನಕ್ಕೆ, ಲುಕಿಂಗ್ ಫಾರ್ ಅವರ್ ಬಿಲಾಂಗಿಂಗ್ಸ್. ಅವ್ರ ಜೊತೆಗಿದ್ದಂಥ ಬ್ಯಾಗು, ಫೋನು, ಸೆಲ್ ಫೋನ್ಸು ಅವುಗಳನ್ನ ಸಿಕ್ಕಿರಲಿಲ್ಲ. ಸೊ ಅದಕ್ಕೋಸ್ಕರ ಅವುಗಳು ಅಲ್ಲಿರ್ಬೋದು ಅಂತ ನೋಡೋಕ್ಕೆ ಹೋಗ್ತಾನೆ. ಬಿಕಾಸ್ ದಿನೇಶ್ ಹ್ಯಾಡ್ ಟೋಲ್ಡ್ ಹಿಮ್ ಟು ಹರ್ ಸೆಲ್ ಫೋನ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವರ್ ಮಿಸ್ಸಿಂಗ್. ಅವ್ರು ದಿನೇಶ್ ಹೇಳಿರ್ತಾನೆ ಅವ್ರು ಬಿದ್ದಿರೋಂಥ ಜಾಗದಲ್ಲಿ ಹ್ಯಾಂಡ್ ಫೋನು ಮತ್ತು ಹ್ಯಾಂಡ್ ಬ್ಯಾಗು ಮತ್ತು ಸೆಲ್ ಫೋನ್ ಎರಡೂ ಮಿಸ್ ಆಗಿದೆ, ಸ್ವಲ್ಪ ನೋಡ್ಕೊಂಬಾ ಅಂತ ದಿನೇಶ್ ಟೋಲ್ಡು. ಯಾರಿಗೆ, ದಿನೇಶ್ ವಾಸ್ ಟೋಲ್ಡು ಬಲೇಶ್ವರ್. ಸೊ ಅದಕ್ಕೋಸ್ಕರ ಅವನು ರೀವಿಸಿಟ್ ಮಾಡ್ತಾನೆ. ಏನಕ್ಕೆ ರೀವಿಸಿಟ್ ಮಾಡ್ತಾನೆ, ಬಿಕಾಸ್ ಆಫ್ ಲುಕಿಂಗ್ ಅವರ್ ಸೆಲ್ ಫೋನ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವರ್ ಮಿಸ್ಸಿಂಗ್. ಫಾರ್ ಫೈಂಡಿಂಗ್ ಆಫ್ ದಟ್ ಹಿ ರೀವಿಸಿಟ್ ದ ಸ್ಟೇಷನ್ and not far from the spot. ಅವು ಅಲ್ಲೆಲ್ಲೂ ಕಾಣಲ್ಲ ಸ್ಪಾಟಲ್ಲಿ. A railway employee assured Baleshwar that some of Roma belongings had been found. ಅಲ್ಲಿರುವಂಥ ಒಬ್ಬ ರೈಲ್ವೆ ಎಂಪ್ಲಾಯಿ ಏನು ಮಾಡ್ತಾನೆ, ಅವನನ್ನು ಕರೆದು ಸೊ ರೋಮಾ ಅವರ ಒಂದು ಬಿಲಾಂಗಿಂಗ್ಸ್ ಏನು ಸೆಲ್ ಫೋನ್ ಹ್ಯಾಂಡ್ ಬಾಕ್ಸ್ ಇರುತ್ತಲ್ಲ, ಸೊ ಅವುಗಳನ್ನ ಅವನಿಗೆ ಕೊಡ್ತಾನೆ. ಯಾರು, ರೈಲ್ವೆ ಎಂಪ್ಲಾಯಿ. 19 ಪ್ಯಾರಾ. ಹೌ ಆರ್ ಯು ಫೀಲಿಂಗ್ ಬಲೇಶ್ವರ್ ಆಸ್ಕ್ಡ್ ರೋಮಾ. ರೋಮಾ ಹಾಸ್ಪಿಟ್ಲಿಗೆ ಬರ್ತಾನೆ, ಕೇಳ್ತಾನೆ ಹೌ ಆರ್ ಯು ಫೀಲಿಂಗ್, ನೀ ಹೇಗಿದೆ, ಯಾವಾಗ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕೇಳ್ತಾನೆ. ಐ ಆಮ್ ಓಕೆ ರೋಮಾ ವಿಸ್ಪರ್ಡ್. ಯಾಕೆಂದರೆ ನಿಧಾನವಾಗಿ ಮಾತಾಡ್ತಾಳೆ. ಏನಂತ, ಐ ಆಮ್ ಓಕೆ, ಐ ಆಮ್ ಫೈನ್ ಅಂತ ಹೇಳ್ತಾಳೆ. 20th ಪ್ಯಾರಾ. ಇನ್ ಎ ಫ್ಯೂ ಡೇಸ್ ರೋಮಾ ಮೇಡ್ ಫುಲ್ ರಿಕವರಿ. ಸ್ವಲ್ಪ ದಿನ ಕಳೆದಾದ್ಮೇಲೆ ಅವಳು ಫುಲ್ ರಿಕವರಿ ಆಗ್ತಾಳೆ. ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ದ ಬಲೇಶ್ವರ್ ಹ್ಯಾಡ್ ನಾಟ್ ಬೀನ್ ದೇರ್. ಅದು ಬಲೇಶ್ವರ್ ಇಲ್ಲದೆ ಇದ್ದರೆ ನನ್ನ ಸ್ಥಿತಿ ಏನಾಗ್ತಿತ್ತು ಅಂತ ಅವಳು ಏನು ಮಾಡ್ತಾಳೆ, ಐ ಕಾಂಟ್ ಇಮ್ಯಾಜಿನ್, ನನ್ನ ಸ್ಥಿತಿನ ಯೋಚನೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ಏನಂತ, ಇಫ್ ದ ಬಲೇಶ್ವರ್ ಹ್ಯಾಡ್ ನಾಟ್ ಬೀನ್ ದೇರ್. ಸೊ ಶಿ ಸೇಯಿಂಗ್, ಹೇಳ್ತಿದ್ದಾಳೆ ಬಲೇಶ್ವರ್ ಏನಾದರೂ ಅಲ್ಲಿ ಇಲ್ಲದೆ ಇದ್ದಿದ್ರೆ ನಾನು ಏನಾಗ್ತಿದ್ದೆ ಅನ್ನೋದು ಅಂತ ಯೋಚನೆ ಮಾಡ್ತಾಳೆ. ಸೊ ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ ಅಂತ ಹೇಳ್ತಾಳೆ. ಅಮೇಜ್ಡ್ ಟು ಲರ್ನ್ ಆಫ್ ದ ಮ್ಯಾನರ್ ಇನ್ ವಿಚ್ ಶಿ ಹ್ಯಾಡ್ ಬೀನ್ ರೆಸ್ಕ್ಯೂ. ಸೊ ಅವಳು ರೆಸ್ಕ್ಯೂ ಅಂದರೆ ಅವಳು ಸೇವ್ ಆಗಿರೋದು ಒಂದು ಏನಾಗಿದೆ ಅಂದರೆ ಅಮೇಝಿಂಗ್, ಆಶ್ಚರ್ಯಕರವಾಗಿದೆ. ಸೊ ಯಾವ ರೀತಿ ಆಗಿರೋದು, ಅವಳನ್ನ ಯಾವ ರೀತಿ ಸಹಾಯ ಆಗಿ ಅವಳು ಯಾವ ರೀತಿ ಬದುಕೊಂಡ್ಬಂದ್ಲು ಅನ್ನೋದೇ ಒಂದು ಏನಾಗಿದೆ, ಆಶ್ಚರ್ಯವಾಗಿದೆ. ಅವಳು ಯಾವ ರೀತಿ ಸೇವ್ ಆಗಿದ್ದಾಳೆ ಅನ್ನೋದು ಬಿಕಾಸ್ ಆಫ್ ಯಾವುದೂ ಇಲ್ಲದೆ ಇರೋ ಪ್ಲೇಸಲ್ಲಿ ಬಿದ್ದಿರೋದ್ರಿಂದ ಆ ಬಲೇಶ್ವರನ ಹೆಲ್ಪ್ ಮಾಡಿರೋದೇ ಒಂದು ಅಮೇಝಿಂಗ್ ಅಂತ ಹೇಳ್ತಾಳೆ. ನೆಕ್ಸ್ಟ್, I think it's astonishing that a stranger could jump off a train and risk of his life for me. ಅಂದರೆ ಯಾರು ಗೊತ್ತಿದ್ದೋ, ರೋಮಾ ಯಾರು ಅಂತ ಬಲೇಶ್ವರಿಗೆ ಗೊತ್ತಿಲ್ಲ, ಬಲೇಶ್ವರ ಯಾರು ಅಂತ ರೋಮಗೆ ಗೊತ್ತಿಲ್ಲ. ಅಂದರೆ ಇಬ್ಬರು ಸಹ ಅಪರಿಚಿತರು, ಸ್ಟ್ರೇಂಜರ್. ಸೊ ಗೊತ್ತಿರೋರು ಅಂತ ವ್ಯಕ್ತಿ ನನ್ನನ್ನು, ಅವನ ಲೈಫನ್ನು ರಿಸ್ಕಿಗೆ ತೊಗೊಂಡು, ಯಾಕೆಂದರೆ ಟ್ರೈನಿಂದ ಬಿಡುವಾಗ ಅವನಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಸೊ ಅವನ ಲೈಫನ್ನು ರಿಸ್ಕಿಗೆ ತೊಗೊಂಡು ನನ್ನನ್ನು ಸೇವ್ ಮಾಡಿದ್ದಾನೆ. ಸೊ ಇದು ಒಂದು ಆಶ್ಚರ್ಯವಾದ ಸಂಗತಿ ಅಂತ ಹೇಳ್ತಾರೆ. ಐ ಕ್ಯಾನ್ ನೆವರ್ ರಿಪೇ ದ ಬಲೇಶ್ವರ್. ಅವ್ರು ಏನಂತ ಫೀಲ್ ಆಗ್ತಾರೆ, ಆ ಒಂದು ಬಲೇಶ್ವರ್ ಮಾಡಿರುವಂಥ ಹೆಲ್ಪಿಗೆ ನಾನು ಯಾವುದೇ ರೀತಿಯಾದಂತಹ ರೀಪೇ ಮಾಡೋಕ್ಕಾಗಲ್ಲ. ಅದಕ್ಕೆ ಹೆಲ್ಪ್ ಆದರೆ ಅವನು ಮಾಡಿರೋಂಥ ಸಹಾಯಕ್ಕೆ ಪ್ರತ್ಯುತ್ತರವಾಗಿ ಅವನು ಯಾವುದೂ ಏನೂ ರೀಪೇ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾರೆ. ಅಂದರೆ ಆ ಒಂದು ಹೆಲ್ಪನ್ನು ಯಾವುದೇ ರೀತಿಯಾದಂಥ ಒಂದು ಮನಿಯಲ್ಲಿ ಯಾವುದರಿಂದನೂ ಮೆಷರ್ ಮಾಡೋಕ್ಕಾಗಲ್ಲ ಅಂತ ಅವಳು ಏನು ಮಾಡ್ತಾರೆ, ಥಿಂಕ್ ಮಾಡ್ತಾರೆ. I am new to Mumbai,
but I have noticed that people here are afraid. ಅವನು ಏನು ಹೇಳ್ತಾನೆ ಅದಕ್ಕೆ ಹೇಳ್ತಾನೆ ಬಲೇಶ್ವರ್, ಐ ಆಮ್ ನ್ಯೂ ಟು ಮುಂಬೈ, ನಾನು ಮುಂಬೈಗೆ ಹೊಸಬ. ಅದೇ ರೀತಿ ಐ ಹ್ಯಾವ್ ನೋಟಿಸ್ ದಟ್ ಪೀಪಲ್ಸ್ ಹಿಯರ್ ಆರ್ ಅಫ್ರೈಡ್, ಇಲ್ಲಿರುವಂಥ ಜನಗಳು ಹೆಲ್ಪ್ ಮಾಡೋಕ್ಕೆ ಏನು ಮಾಡ್ತಾರೆ, ಹೆದರ್ತಾರೆ. ಯಾಕೆ? ಸೇಸ್ ಬಲೇಶ್ವರ್ ಹೇಳ್ತಾನೆ ಏನಂತ, ಇಲ್ಲಿರೋ ಜನ ಏನು ಭಯ ಪಡ್ತಾರೆ, ಹೂ ಈಸ್ ಸ್ಟಿಲ್ ಲುಕಿಂಗ್ ಫಾರ್ ಜಾಬ್. ಸೊ ಅವನು ಆ್ಯಕ್ಚುಲಿ ಬಲೇಶ್ವರ್ ಇನ್ನು ಜಾಬನ್ನು ಹುಡುಕುವಂಥ ವ್ಯಕ್ತಿ ಆಗಿರ್ತಾನೆ. ಅವನೇನು ಜಾಬನ್ನು ಪಡ್ಕೊಂಡಿಲ್ಲ, ಈಸ್ ಅನ್ಎಂಪ್ಲಾಯ್, ಈಸ್ ಸರ್ಚಿಂಗ್ ಫಾರ್ ಜಾಬ್. ಅವನು ಹೇಳ್ತಾನೆ ಇಲ್ಲಿರುವಂಥ ಜನಗಳು ಹೆದರ್ತಾರೆ ಹೆಲ್ಪ್ ಮಾಡೋಕ್ಕೆ. ದೇ ಫಿಯರ್ ಟು ಗೆಟ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ ಆರ್ ವಿತ್ ದ ಪೊಲೀಸ್. ಟ್ರ್ಯಾಪ್ಡ್ ಅಂದರೆ ಸಿಕ್ಕಾಕೊಂಡ್ಬಿಟ್ರೆ ಪೊಲೀಸ್ ಮತ್ತು ಕೋರ್ಟು ಕೇಸ್ ಅಂತ ಆಗುತ್ತೆ ಅಂತ ಹೆದರಿಕೆಯಿಂದ ಏನು ಮಾಡ್ತಾರೆ, ನೋ ಒನ್ ರೆಡಿ ಟು ಹೆಲ್ಪ್. ಸೊ ಯಾರು ಮುಂಬರಲ್ಲ ಸಹಾಯ ಮಾಡೋಕ್ಕೆ ಅಂತ ಹೇಳ್ತಾರೆ. ಸೊ ವೈ ಡಿಡ್ ಹಿ ಡೂ ಇಟ್? ಹಾಗಾದ್ರೆ ಇವನು ಏನಕ್ಕೆ ಶಿ ನೀಡೆಡ್ ಹೆಲ್ಪ್, ಇವನು ಬಲೇಶ್ವರ ಹಾಗಾದ್ರೆ ಜನಗಳು ಎದುರಿದ್ರೆ ಬಲೇಶ್ವರ ಏನಕ್ಕೆ ಸಹಾಯ ಮಾಡ್ದ ಏನಕ್ಕೆ ಹೇಳ್ತಾರೆ, ವೈ ಡಿಡ್ ಹಿ ಡೂ ಇಟ್? ಸೊ ಹಾಗಾದ್ರೆ ಬಲೇಶ್ವರ ಏನಕ್ಕೆ ಮಾಡ್ದ, ಯಾಕೆ ಮಾಡ್ದ ಅಂದರೆ ಶಿ ನೀಡೆಡ್ ಹೆಲ್ಪ್, ಅವಳಿಗೆ ಸಹಾಯ ಅವಶ್ಯಕತೆ ಇತ್ತು. ಬಲೇಶ್ವರ್ ಪುಟ್ಸ್ ಈಸ್ ಸಿಂಪ್ಲಿ. ಸೊ ಅವ್ರು ಏನು ಮಾಡ್ತಾನೆ, ಜನಗಳೇ ಸಹಾಯ ಮಾಡಲಿಲ್ಲ ಅಂದರೆ ಮತ್ತೆ ನೀನು ಏನಕ್ಕೆ ಮಾಡಿದೆ ಅಂತ ಕೇಳಿದಾಗ ಅವನು ಏನು ಮಾಡ್ತಾನೆ ರಿಪ್ಲೈ, ಶಿ ನೀಡೆಡ್ ಹೆಲ್ಪ್, ಅವಳಿಗೆ ಸಹಾಯ ಅವಶ್ಯಕತೆ ಇತ್ತು ಅಂತ ರಿಪ್ಲೈ ಕೊಡ್ತಾನೆ ಸಿಂಪ್ಲಿ. ದಟ್ ಡೇ ಇಟ್ ವಾಸ್ ರೋಮಾ, ಟುಮಾರೋ ಇಟ್ ಕುಡ್ ಬಿ ಯು ಆರ್ ಮೀ ಬೈ ದ ಟ್ರಕ್ ಬ್ಲೀಡಿಂಗ್ ಆನ್ ಅಲೋನ್. ಸೊ ಇವತ್ತು ರೋಮ ಬಿದ್ದಿರ್ಬೋದು, ಮುಂದೊಂದು ದಿನ ನಾನೇ ಬೀಳ್ಬೋದು ಅಥವಾ ನೀವೇ ಬೀಳ್ಬೋದು. ಸೊ ಬಿದ್ದು ಅಲೋನ್ ಆಗಿ ಬ್ಲೀಡಿಂಗ್ ಆಗ್ತಾ ಇದ್ದಾಗ ನೋ ಒನ್ ಕ್ಯಾನ್ ಹೆಲ್ಪ್ ಅಂದಾಗ ಎಲ್ರಿಗೂ ಫೀಲ್ ಆಗ್ತಿರಲ್ವಾ ಯಾರಾದರೂ ಹೆಲ್ಪ್ ಮಾಡಲಿ ಅಂತ. ಸೊ ಒಂದು ಈ ಲೆಸನಿಂದ ನಾವೇನು ತಿಳ್ಕೊಬೋದು, ಯಾರಾದರೂ ಕಷ್ಟದಲ್ಲಿದ್ದಾಗ ನಾವೇನು ಮಾಡಬೇಕು, ವಾಲಂಟ್ರಿ ಆಗಿ ಸಹಾಯ ಮಾಡೋಕ್ಕೆ ಹೋಗ್ಬೇಕು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು. ನಾವು ನೋಡಿರ್ಬೋದಲ್ಲ ಇಲ್ಲಿ ಬಲೇಶ್ವರ ಅವರದ್ದು ಒಂದು ಗುಡ್ ನೇಚರ್ ಅಂತ ಹೇಳ್ಬೋದು. ಸೊ ಅವ್ನು ಯಾರು ಬರದೇ ಇದ್ರು ಸಹ ವಾಲಂಟ್ರಿ ಆಗಿ ಹೋಗಿ ಅವನ ಲೈಫನ್ನು ರಿಸ್ಕ್ ತಗೊಂಡು ಅವನು ಇನ್ನೊಬ್ಬರಿಗೆ ಸಹಾಯ ಮಾಡ್ದ. ಸೊ ಅದೇ ರೀತಿ ಈ ಸಿಚುವೇಶನಲ್ಲಿ ನಾವಿರ್ಬೋದು ಅಥವಾ ನಮ್ಮ ರಿಲೇಟಿವ್ ಇರ್ಬೋದು ಅಥವಾ ನಮ್ಮ ಯಾರೇ ಹತ್ರದವ್ರು ಇರ್ಬೋದು, ಆ ಸಿಚುವೇಶನ್ ಇದ್ದಾಗ ನಮ್ಗೆ ಏನು ಅನ್ಸುತ್ತೆ, ಯಾರಾದ್ರೂ ಸಹಾಯ ಮಾಡ್ಬೇಕಲ್ವಾ ಅನ್ಸುತ್ತಲ್ವಾ. ಅದೇ ರೀತಿ ನಾವು ಸಹ ಇನ್ನೊಬ್ರು ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಬೇಕು. ದಿಸ್ ಇಸ್ ಅ ಸ್ಟೋರಿ ಅಬೌಟ್ ದ ಬಲೇಶ್ವರ್. ಸೊ ಈಸ್ ಅ ಗುಡ್ ನೇಚರ್ ಅನ್ನ ನೋಡ್ಬೋದು. ಸೊ ಇದರಿಂದ ನಾವು ಏನು ಕಲಿಬೋದು, ನಾವು ಸಹ ಯಾರಾದ್ರೂ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಬೇಕು. ಸೊ ದಿಸ್ ಇಸ್ ಅ ಗುಡ್ ನೇಚರ್. ಅದೇ ರೀತಿ ಅವನು ಎಷ್ಟು ಚೆನ್ನಾಗಿ ಎಲ್ಲರೂ ಮಾತಾಡ್ತಿದ್ದ, ಪೊಲೈಟ್ ಆಗಿ ಮಾತಾಡ್ತಿದ್ದ. ಸೊ ಅದೇ ರೀತಿ ಒಳ್ಳೆ ಗುಡ್ ನೇಚರ್ ಇದೆ. ಸೊ ಅದೇ ರೀತಿ ನಾವು ಸಹ ಒಳ್ಳೆ ಕ್ಯಾರೆಕ್ಟರ್ನ ಬೆಳೆಸ್ಕೋಬೇಕು. ಸೊ ದಿಸ್ ಇಸ್ ಯುವರ್ ಲೆಸನ್. ಸೊ ಡಿಡ್ ಯು ಅಂಡರ್ಸ್ಟ್ಯಾಂಡ್? I will give homework. So this is 1, 2, 3, 4, 5 questions are given. So you should do all the questions. Thank you.